महेश्वरः गुरुसाक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಓಕೆ, ನಿಧಿಧ್ಯಾಸನ ಹೇಳ್ತಾ ಇದ್ದೀವಿ. ಹೇಳಿದ್ದೇನೆಂದರೆ ದೃಶ್ಯತೇತು ಅಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಬುದ್ಧಿ ಸೂಕ್ಷ್ಮವೂ ಆಗಬೇಕು, ಪಾಯಿಂಟೆಡ್ ಆಗಬೇಕು. ಅಗ್ರ ಅಂದರೆ ಪಾಯಿಂಟೆಡ್. ಪಾಯಿಂಟೆಡ್ಗೆ ಏನು ಹೇಳ್ತಾರೆ? ಕನ್ನಡ ಪುಸ್ತಕ ಏನಾದರೂ ಇದೆಯಾ? ಎನಿವೆ, ಪಾಯಿಂಟೆಡ್ ಯು ಅಂಡರ್ಸ್ಟ್ಯಾಂಡ್. ಸೂಕ್ಷ್ಮವಾಗಿರಬೇಕು ಅಂದರೆ ಸೂಕ್ಷ್ಮವನ್ನು ದರ್ಶನ ಮಾಡುವ ಸಾಮರ್ಥ್ಯ. ಓಕೆ, ಇತಿ ಪರಮಾತ್ಮನೋದು. ಇದು ಯೋಗ ವಿಶೇಷ ಸಂಸ್ಕಾರ. ಯೋಗದ ಸಂಸ್ಕಾರದಿಂದ ಅಂದರೆ ಧ್ಯಾನ ಸಂಸ್ಕಾರ, ಶ್ರವಣ ಮನನ ನಿಧಿಧ್ಯಾಸನ ಸಂಸ್ಕಾರವೇ ನಿಧಿಧ್ಯಾಸನಕ್ಕೆ ಯೋಗ್ಯತವನ್ನುಂಟು ಮಾಡುತ್ತದೆ. ನೋಡಿ, ನಿಧಿಧ್ಯಾಸನಕ್ಕೆ ನಿಧಿಧ್ಯಾಸನ ಸಂಸ್ಕಾರವೇ ಬೇಕು. ಅಂದರೆ ಅಂತರ್ಮುಖವಾಗಿ ಅದರಲ್ಲಿ ವೈರಾಗ್ಯ ಇದೆ, ಅಂತರ್ಮುಖತಾ ಇದೆ. ತನ್ನ ಅನಾತ್ಮನನ್ನು ಬಿಡಿಸಿ ಆತ್ಮನನ್ನು ಗಮನಿಸುವುದಿದೆ. ಆದ್ದರಿಂದ ಅದೇ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ 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 ಇದ್ದರೆ ಅದೇ ಒಂದು ಮನಸ್ಸಿಗೆ ಸಂಸ್ಕಾರ ಬಂದುಬಿಡ್ತದೆ. ಏವಂಚ ನೇದಂ ಇತರೋಪಾಸನವತ್ ಕೇವಲಂ ಭಾವನಾರೂಪಂ. ಅದರಿಂದ ಮಿಕ್ಕ ಉಪಾಸನಗಳು ಹೇಗಿರುತ್ತವೋ ಆ ತರಹ ಉಪಾಸನಾ ರೂಪವಲ್ಲ, ಭಾವನಾರೂಪಂ. ಭಾವಿಸುವುದು, ಇದು ಭಾವಿಸುವುದು, ಊಹಿಸುವುದು, ಕಲ್ಪನಾ ಮಾಡುವುದು ಅಲ್ಲ. ಮತ್ತೆ ಕಿಂತರ್ಹಿ ಮತ್ತೆ ಪ್ರಣಿಧಾನ ರೂಪಮಿತ್ಯಸ್ತಿ ವಿಶೇಷ. ಮತ್ತೆ ಅಂದರೆ ಸಂಸ್ಕೃತದಲ್ಲಿ ಕಿಂತರ್ಹಿ ಹೇಳ್ತಾರೆ. ಕಿಂತರ್ಹಿ ಮತ್ತೆ ಪ್ರಣಿಧಾನ ರೂಪಂ ಇತ್ಯಸ್ತಿ ವಿಶೇಷ. ಪ್ರಣಿಧಾನಂ ಅಂದರೆ ಅಟೆನ್ಷನ್ ಅಷ್ಟೇ, ಜಸ್ಟ್ ಪೇಯಿಂಗ್ ಅಟೆನ್ಷನ್. ಪ್ರಣಿಧಾನಂ ಅದರ ಮೇಲೆ ಸುಮ್ಮನೆ ಅಟೆನ್ಷನ್ ಇಡುವುದು ಅಲ್ಲವೇ, ಅಷ್ಟೇ. ಅದು ಹಿಂದೆ ಹೇಳಿದ್ದೀವಿ, ರತ್ನ ಪರೀಕ್ಷಾ ಭಕ್ತೆಂದು ಹೇಳಿದ್ದೀವಿ, ಅಟೆನ್ಷನ್ ಎಂದು ಹೇಳಿದ್ದೀವಿ, ಇದೆಲ್ಲ ಹೇಳಿದ್ದೀವಿ. ಈಗ ಮತ್ತೆ ರಿಪಿಟೇಷನ್ ಬೇಡ, ಮುಂದುವರಿಯೋಣ. ಅತ ಏವ ದೃಷ್ಟಫಲಾನಾಂ ಉಪಾಸನಾನಾಂ. ಇದು ಈ ನಿಧಿಧ್ಯಾಸನದ ಫಲ ದೃಷ್ಟವೇ. ದೃಷ್ಟ ಅಂದರೆ ಈಗ ಈ ಜನ್ಮದಲ್ಲೇ ಮಾಡ್ತಾ ಮಾಡ್ತಾ ಈಗಲೇ ಅನುಭವಕ್ಕೆ ಬರುತ್ತದೆ ಹೊರತು ಅದು ಇನ್ನೊಂದು ಉಪಾಸನದ ಫಲ. ಈಗ ಉಪಾಸನ ಮಾಡಿದರೆ ಅದರ ಫಲ ಮುಂದಿನ ಜನ್ಮದಲ್ಲಿ ಶರೀರ ಬಿಟ್ಟ ನಂತರ ಅನುಭವಕ್ಕೆ ಬರುತ್ತದೆ. ಇದು ಉಪಾಸನ ಫಲ ಹೇಗೆ ಪರೋಕ್ಷ ಫಲವೋ ಕಾಲಾಂತರ ಹೇಳ್ತೀವಿ. ಕಾಲಾಂತರ ಎಟ್ ಸಮ್ ಅದರ್ ಟೈಮ್, ಎಟ್ ಸಮ್ ಅದರ್ ಪ್ಲೇಸ್. ಹಾಗಲ್ಲ, ಪ್ರಣಿಧಾನ ರೂಪಮಿತ್ಯಸ್ತಿ ವಿಶೇಷ. ಆಯಿತು. ಉಪಾಸನಾನಾಂ ಯಾವತ್ ಸಮ್ಯಕ್ ದರ್ಶನೋತ್ಪತ್ತಿ ತಾವದೇವ ಕರ್ತವ್ಯತಾ ಇತ್ಯಾಹ. ಅಂದರೆ ಅದರ ಫಲವಾದ ಸಾಕ್ಷಾತ್ತು ಆತ್ಮಜ್ಞಾನವಾಗಿ ತಾನು ಬ್ರಹ್ಮ ಎಂದು ನಿಲ್ಲುವವರೆಗೆ ಇದು ಮಾಡಬೇಕು. ಅದು ಉಪಾಸನೆಯನ್ನು ಯಾವವರೆಗೂ ಮಾಡಬೇಕು ಎಂದು ಪ್ರಶ್ನೆ ಕೇಳಿದ್ದರೆ ಬದುಕಿರುವವರೆಗೂ ಮಾಡಬೇಕು. ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ. ಅದಕ್ಕೆ ಯಾವವರೆಗೂ ಪ್ರಾಯಣಾಂತಂ. ಪ್ರಾಯಣಂ ಅಂದರೆ ಶರೀರ ಬಿಡುವವರೆಗೂ, ಅಂದರೆ ವೈಕುಂಠ ಪ್ರಾಪ್ತಿ ಬರುವವರೆಗೂ. ಅದಕ್ಕೆ ಪ್ರಾಯಣಾಂತಂ ಎಂದು ಅದಕ್ಕೆ ನಿಯಮ ಮಾಡಿದ್ದರೆ ಇದಕ್ಕೆ ಪ್ರಾಯಣಾಂತವಲ್ಲ. ಇದಕ್ಕೆ ಯಾವಾಗ ನಿಮಗೆ ಆತ್ಮಜ್ಞಾನ ಆಗುವವರೆಗೂ ಧ್ಯಾನ. ಅಂದರೆ ಅದರ ಪ್ರಯೋಜನವೇನೋ ಆ ಪ್ರಯೋಜನ ಸಿಕ್ಕುವವರೆಗೆ ಯಾವುದೇ ಆಗಲ್ಲ. ಇದಕ್ಕೆ
ಭಾಷ್ಯಕಾರರ ಒಂದು ಮಾತು ಇದೆ. ಸೂತ್ರ ಭಾಷ್ಯದಿಂದ ಒಂದು ವಾಕ್ಯವನ್ನು ಉದಾಹರಿಸ್ತಾರೆ. ಯಾನಿ ತಾವತ್ ಸಮ್ಯಕ್ ದರ್ಶನಾರ್ಥಾನಿ ಉಪಾಸನಾನಿ. ಸಮ್ಯಕ್ ದರ್ಶನಂ ಅಂದ್ರೆ ಯಥಾರ್ಥ ಜ್ಞಾನಂ. ಸಮ್ಯಕ್ ದರ್ಶನಂ ಅಂದ್ರೆ ಯಥಾರ್ಥ ಜ್ಞಾನಂ. ಯಥಾರ್ಥ ಅಂದ್ರೆ ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳುವುದು, ಅದನ್ನು ಯಥಾರ್ಥ ಹೇಳ್ತೀವಿ. ಉಪಾಸನದಲ್ಲಿ ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ತಾ ಇಲ್ಲ, ಆ ಮಾತಿನಲ್ಲೇ ಬಂದು ಬಿಟ್ಟಿದೆ. ಅದು ಯಥಾರ್ಥ ಜ್ಞಾನವಲ್ಲ. ಸಗುಣ ಬ್ರಹ್ಮವನ್ನು ಉಪಾಸನ ಮಾಡುವುದು ಪರಮಾತ್ಮನನ್ನು ಯಥಾವತ್ತಾಗಿ ತಿಳ್ಕೊಳ್ತಾ ಇಲ್ಲ. ಪರಮಾತ್ಮನನ್ನು ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ಹಿಂದೂ ಶುಡ್ ಲರ್ನ್, ಪರ್ಟಿಕ್ಯುಲರ್ಲಿ ಹಿಂದೂ ಶುಡ್ ಲರ್ನ್. ಇಷ್ಟ ದೇವತಾ ಸಗುಣ ಬ್ರಹ್ಮೋಪಾಸನದಲ್ಲಿ ನಿಮಗೆ ಮನಸ್ಸು ಶುದ್ಧವಾಗ್ತದೆ, ಸಗುಣ ಬ್ರಹ್ಮದ ದರ್ಶನವಾಗುತ್ತದೆ, ಮತ್ತೆ ವೈಕುಂಠ ಪ್ರಾಪ್ತಿ, ಕೈಲಾಸ ಪ್ರಾಪ್ತಿ ಮುಂತಾದದ್ದು ಆಗುತ್ತದೆ. ಆದರೆ ಅದು ಪರಮಾತ್ಮನ ಯಥಾರ್ಥ ದರ್ಶನವಲ್ಲ. ಅದು ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಸಗುಣ ಪರಮಾತ್ಮನ ಯಾವ ಗುಣಗಳು, ಯಾವ ರೂಪ, ಯಾವ ಲೀಲಾರೂಪ, ಲೀಲಾ ಗುಣಗಳನ್ನು ಹೇಳಿದ್ದೇವೋ ಅದು ಪರಮಾತ್ಮನ ಯಥಾರ್ಥ ಜ್ಞಾನವಲ್ಲ. ಯಥಾರ್ಥ ಅಂದ್ರೆ ಪರಮಾತ್ಮ ಹೇಗಿದ್ದಾನೋ ಅದೇ ಅವರ ರೂಪವಲ್ಲ. ಅಯ್ಯೋ, ಹಾಗಾದರೆ ನಾವು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದೀವಲ್ಲ, ಅದು ಪರಮಾತ್ಮನ ರೂಪವಲ್ಲವ ಅಂದ್ರೆ ಪರಮಾತ್ಮನ ಯಥಾರ್ಥ ರೂಪವಲ್ಲ, ಅದು ಅಸ್ಯೂಮ್ಡ್ ರೂಪ. ಯಾರು ಅಸ್ಯೂಮ್ಡ್? ಪರಮಾತ್ಮ ಅಸ್ಯೂಮ್ಸ್ ಟ್ರೂ, ಬಟ್ ಪರಮಾತ್ಮ ಅಸಂಪ್ಷನ್ ಆಲ್ಸೋ ಫಾರ್ ಸೇಕ್ ಆಫ್ ಭಕ್ತ. ದಿಸ್ ಇಸ್ ಎ ವೆರಿ ಪೆಕ್ಯುಲಿಯರ್ ಥಿಂಗ್. ಇನ್ನೊಬ್ಬರು ನಾಟಕದಲ್ಲಿ, ಉದಾಹರಣೆ ನೋಡಿ, ನಾಟಕದಲ್ಲಿ ಅವರು ಏನೋ ಮೇಕಪ್ ಮಾಡಿಕೊಂಡು ಬಂದರೂ ಅದೆಲ್ಲ ನಮಗೆ ತೋರಿಸುವುದಕ್ಕೆ ಹೊರತು ತಾನು ಇರುವುದಕ್ಕಲ್ಲ. ಪರಮಾತ್ಮ ಭಕ್ತರಿಗೋಸ್ಕರ, ಪ್ರಪಂಚಕ್ಕೋಸ್ಕರ ಲೀಲಾರೂಪ ರಾಮ ಕೃಷ್ಣ ಶಿವಾದಿ ರೂಪ ಧರಿಸಿದ್ದರೆ, ರಾಮ ಕೃಷ್ಣ ಶಿವ ನರಸಿಂಹ ಮುಂತಾದ ರೂಪಗಳನ್ನು ಧರಿಸಿದ್ದರೆ, ಆ ರೂಪಗಳು ಮನುಷ್ಯ ಲೋಕಕ್ಕೋಸ್ಕರ, ಅಂದ್ರೆ ಪ್ರಪಂಚದಲ್ಲಿರುವ ಜೀವರಿಗೋಸ್ಕರ ತಾನು ಅಸ್ಯೂಮ್ ಮಾಡಿದ್ದೆ, ತಾನು ತಾಳಿದ್ದೇ ಹೊರತು ತನಗೋಸ್ಕರ ಅಲ್ಲ. ಅಂದ್ರೆ ತಾನು ತನಗೋಸ್ಕರ ಹಾಗಿಲ್ಲ, ಭಕ್ತರಿಗೋಸ್ಕರ ಆ ರೂಪ ಧರಿಸಿದ್ದಾನೆ. ಅದರಿಂದ ಯಥಾರ್ಥ ಅಂದ್ರೇನು? ತಾನು ತನ್ನ ದೃಷ್ಟಿಗೆ ಹೇಗಿದ್ದಾನೋ ಅದು ಯಥಾರ್ಥ. ಇನ್ನೊಬ್ಬರಿಗೆ ಭಗವಂತ ಪ್ರೀತಿಯಿಂದಲೇ ತೋರಿಸ್ತಾನೆ. ರಾಮಕೃಷ್ಣ ಶಿವ ಸಗುಣ ರೂಪಗಳೆಲ್ಲ ಭಗವಂತ ಪ್ರೀತಿಯಿಂದಲೇ ತೋರಿಸ್ತಾನೆ. ಆದರೆ ಅದೆಲ್ಲ ಭಕ್ತರ ಅಲ್ಪಬುದ್ಧಿ ಸಣ್ಣ ಮಕ್ಕಳಿಗೋಸ್ಕರ ಮಾಡಿರುವುದೆಲ್ಲ ಲೀಲಾರೂಪ. ಅದು ತನ್ನ ಒರಿಜಿನಲ್ ರೂಪ ಅಲ್ಲ. ಅಂದ್ರೆ ತನ್ನ ದೃಷ್ಟಿಗೆ ತಾನಿರುವುದಂತಲ್ಲ, ಮಕ್ಕಳಿಗೆ ಅರ್ಥವಾಗಲ್ಲ ಎಂದು ಅವರಿಗೋಸ್ಕರ ಏನೇನೋ ಮಾಡ್ತೀವಿ, ಏನೋ ನಾಟಕ ಆಟ ಏನೇನೋ ಮಾಡ್ತಾರೆ. ಅದೆಲ್ಲ ಅವರಿಗೋಸ್ಕರ ಮಾಡಿದ್ದೆ. ಅದರಿಂದ ಅದು ಸಮ್ಯಕ್ ದರ್ಶನವಲ್ಲ. ಅದೇನು ಅಸ್ಯೂಮ್ಡ್ ಎಂದು ಹೇಳುತ್ತಾರೆ, ಮಾಯಿಕ ರೂಪ ಎಂದು ಹೇಳ್ತೀವಿ. ಅಸ್ಯೂಮ್ಡ್ ಫಾರ್ಮ್ ಮಾಯಿಕ ರೂಪ. ಮಾಯಿಕ ಅಂದ್ರೆ ಜನರು ಬೇಜಾರು ಮಾಡ್ಕೊಳ್ತಾರೆ, ಅಯ್ಯೋ ಕಪಟ ಮೋಸ. ಕಪಟ ಮೋಸದಲ್ಲಿ ಮಾಯಾ ಎಂಬ ಮಾತಿನಲ್ಲಿ ಎರಡು ಅರ್ಥಗಳಿವೆ, ಗೊತ್ತಾ? ಮಾಯಿಕ ರೂಪ ಅಂದ್ರೆ ಮೋಸ ಮಾಡುವುದು ಎಂದೇನಲ್ಲ. ಸದ್ಬುದ್ಧಿಯಿಂದ ನೀವು ಕಲ್ಪಿಸಿಕೊಂಡರೂ ಅದು ಕಲ್ಪನೆ ಆಗುತ್ತದೆ. ಕಲ್ಪನಾ ಎರಡು ಬಗೆ ಇರುತ್ತದೆ. ವೆನ್ ಯು ಓವರ್ ಎಸ್ಟಿಮೇಟ್ ಆರ್ ವೆನ್ ಯು ಅಂಡರ್ ಎಸ್ಟಿಮೇಟ್, ಅಲ್ಲವೇ? ಓವರ್ ಎಸ್ಟಿಮೇಟ್ ಮಾಡಿದ್ದು ಕಲ್ಪನೆ, ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಕಲ್ಪನೆಯೇ ಆಗುತ್ತದೆ. ಹಾಗೆ ಒಂದು ವಸ್ತುವನ್ನು ತಪ್ಪಾಗಿ ತಿಳ್ಕೊಂಡು ಅದರಲ್ಲಿ ಅತಿಯಾಗಿ ಊಹಿಸಿಕೊಳ್ಳುವುದು ಆಗಬಹುದು, ಇಲ್ಲದ ಹೆಚ್ಚಿನ ಗುಣವನ್ನು ಆಗಬಹುದು, ಅಥವಾ ಒಂದು ವಿಲನನ್ನು ನೋಡಿಕೊಂಡು ಒಂದು ಭಯೋತ್ಪಾದಕನನ್ನು ನೋಡಿಕೊಂಡು ಅವರು ಸೇಂಟ್ ಎಂದು, ಮಹಾತ್ಮ ಎಂದು, ಅವತಾರ ಪುರುಷ ಎಂದು ಅಂದರೆ ಏನು ಹೇಳಬೇಕದಕ್ಕೆ? ಆದ್ದರಿಂದ ಭಗವಂತನ ಹೆಸರಿನಿಂದ ನಮಗೆ ಏನೇನೋ
ನಾನು ಪ್ರವಾದಿ ದರ್ಶನ ಮಾಡಿಕೊಂಡೆ, ನಾನು ಯೇಸು ದರ್ಶನ ಮಾಡಿಕೊಂಡೆ ಇತ್ಯಾದಿ ದರ್ಶನಗಳಾಗಬಹುದು. ನಿಮಗೂ ಆಗಬಹುದು, ನಮಗೆ ಆಗಬಹುದು, ದೊಡ್ಡ ದೊಡ್ಡವರಿಗೆ, ಮಹನೀಯರಿಗೆ ಆಗಬಹುದು. ಆದರೆ ಅವುಗಳೆಲ್ಲ ಕಲ್ಪನಾತ್ಮಕವಾಗಿರುತ್ತವೆ. ಅದರಲ್ಲಿ ಕಲ್ಪನಾ ಮಾಡುವವನ ಮನಸ್ಸು ಮೇಬಿ ಉತ್ಕೃಷ್ಟ ಮನಸ್ಸು. ಹೇಗಿರುತ್ತದಂದ್ರೆ, ಕಲ್ಪನಾ ಮಾಡುವವನ ಮನಸ್ಸು ಅತ್ಯಂತ ಶುದ್ಧವಾಗಿ ಪ್ರೀತಿಯಿಂದ ಮಾಡಿಕೊಳ್ಳಬಹುದು. ನೋಡಿ, ಒಬ್ಬ ದುಷ್ಟ ಹುಡುಗ ಇದ್ದರೆ, ದುಷ್ಟ ವ್ಯಕ್ತಿ, ನಿಮ್ಮ ಹೃದಯದ ಪ್ರೀತಿಯಿಂದ ಅವರನ್ನು ಒಳ್ಳೆಯವನು ಎಂದು ಊಹಿಸಿಕೊಳ್ಳಬಹುದು. ಅದು ಬೇರೆ. ಆದರೆ ಇದು ಯಥಾರ್ಥ ಜ್ಞಾನವಲ್ಲ. ಕಲ್ಪನಾ ಬೇರೆ, ಯಥಾರ್ಥ ಜ್ಞಾನ ಬೇರೆ. ಇದು ಗೊತ್ತಾಗಬೇಕು. ಇದು ಜ್ಞಾನದಲ್ಲಿ ವಸ್ತುತಂತ್ರ ಜ್ಞಾನ ಬೇರೆ, ಕಲ್ಪಿಸಿಕೊಂಡಿದ್ದು ಬೇರೆ ಎನ್ನುವ ವ್ಯತ್ಯಾಸ ಇಲ್ಲ. ಅದ್ವೈತಿಗಳಿಗೆ ಮಾತ್ರ ಗೊತ್ತು. ವಸ್ತುತಂತ್ರ ಜ್ಞಾನ ಎಂಬುದು ಶಂಕರರಲ್ಲೇ ಕಂಡುಬರುತ್ತದೆ. ಎಲ್ಲೆಲ್ಲಿ ಜ್ಞಾನ ಶಬ್ದ ಬರುತ್ತದೋ ಉಪನಿಷತ್ತುಗಳಲ್ಲಿ, ಮಿಕ್ಕ ಎಲ್ಲರೂ ಯಥಾರ್ಥ ಜ್ಞಾನ ಎಂಬುದು ಇಟ್ಕೊಂಡಿಲ್ಲ. ಉಪಾಸನಕ್ಕೆ ಕಲ್ಪನಕ್ಕೋಸ್ಕರ ಕೊಟ್ಟಿರುವ ಜ್ಞಾನವನ್ನೇ ತಿಳ್ಕೊಂಡು ಬಿಟ್ಟರವರು. ಶಂಕರರು ಧ್ಯಾನವೂ ಎರಡು ಬಗೆ ಇದೆ. ಧ್ಯಾನವೂ ಒಂದು ವಸ್ತುತಂತ್ರವಾದ ಧ್ಯಾನ, ನಿಧಿಧ್ಯಾಸನ ಇದೆ. ಕಲ್ಪನಾತ್ಮಕ, ಭಾವನಾತ್ಮಕದ ಉಪಾಸನ ಇದೆ. ಜ್ಞಾನವೂ ಅಷ್ಟೇ. ಅದನ್ನು ನಾವು ಒಂದು ಔಪಾಧಿಕದಿಂದ ತಿಳ್ಕೊಂಡಿದ್ದು ಒಂದು, ತನ್ನನ್ನು ಯಥಾವತ್ತಾಗಿ ವಸ್ತುತಂತ್ರವಾಗಿ ತಿಳ್ಕೊಂಡಿದ್ದೆನು. ಈ ಧ್ಯಾನಗಳಲ್ಲಿ ಎರಡು ಬಗೆ ಇದೆ ಎಂಬುದು ಅವರು ತಾನು ಪ್ರಸ್ತಾವನೆ ಮಾಡಲಿಲ್ಲ. ಇಂಥದ್ದು ಇದೆ ಎಂದು ಶಂಕರರು ಹೇಳಿದ್ದು ಅವರ ವ್ಯಾಖ್ಯಾನಗಳಲ್ಲಿ ಪ್ರಸ್ತಾವನೆ ಮಾಡಲಿಲ್ಲ. ಅವರು ಖಂಡಿಸ್ತಾರೋ ಒಪ್ಕೊಳ್ತಾರೋ ಅದು ಬೇರೆ ವಿಷಯ. ಇಂಥದ್ದು ಒಂದು ಜ್ಞಾನ ಇದೆ ಎಂಬುದೇ ಅವರು ಪ್ರಸ್ತಾವನೆ ಮಾಡಲಿಲ್ಲ. ಶಂಕರರು ತನ್ನ ಭಾಷ್ಯದಲ್ಲಿ ಇದು ಹೇಳಿದ್ದಾರೆ. ವಸ್ತುತಂತ್ರಜ್ಞಾನ ಅಂದರೆ ತಾನು ಹೇಗಿದ್ದಾನೋ, ತನ್ನ ದೃಷ್ಟಿಗೆ ಭಗವಂತ ಹೇಗಿದ್ದಾನೋ ಅದನ್ನು ತಿಳ್ಕೊಂಡುವುದು ವಾಸ್ತವಿಕ. ಅದೇ ಭಗವಂತ ಇನ್ನೊಂದು ರೂಪ ಕಲ್ಪಿಸಿ ತಾನು ಧರಿಸಿ ತಾಳಿ ಭಕ್ತರಿಗೆ ಅನುಗ್ರಹದಿಂದಲೇ ತಾಳಬಹುದು. ಅದು ಸಾತ್ವಿಕವೇ ಆಗಬಹುದು. ಆದರೆ ಅದು ವಾಸ್ತವಿಕವಲ್ಲ. ನೋಡಿ, ವಾಸ್ತವಿಕವಲ್ಲ, ಮಾಯಾ ಮಿಥ್ಯೆ ಅಂದರೆ ಕೆಟ್ಟದೆಂದು ಅರ್ಥ ಅಲ್ಲ. ನೀವು ಹಗ್ಗವನ್ನು ಹಾವಾಗಿ ತಿಳ್ಕೊಳ್ಳಬಹುದು, ಹಗ್ಗವನ್ನು ಹೂಮಾಲೆ ಎಂದು ತಿಳ್ಕೊಳ್ಳಬಹುದು. ಹಾವೆಂದು ತಿಳ್ಕೊಳ್ಳುವುದು ಕೆಟ್ಟ. ಹಾವೇ ನೋಡಿ ಹೂಮಾಲೆ ಎಂದು ತಿಳ್ಕೊಂಡ್ರೆ ಒಂದು ನಿಜವಾದ ಹಾವಿದೆ. ಹಾವನ್ನು ಹೂಮಾಲ ಎಂದು ತಪ್ಪಾಗಿ ತಿಳ್ಕೊಂಡ್ರೆ, ಅಯ್ಯೋ ನಾನು ಸಜ್ಜನ ಅಂದ್ರೆ, ನೀವು ಸಜ್ಜನ ಅಂದ್ರೆ ಅದು ಮುಟ್ಟಿದ್ದರೆ ನಿಮ್ಮನ್ನು ಕಚ್ಚಲ್ಲವಾ ಏನೋ? ನೀವು ಸಜ್ಜನಾಗಿ ತಿಳ್ಕೊಂಡಿದ್ದೀವಿ. ಪ್ರವಾದಿ ಮೊಹಮ್ಮದನ್ನು ಮಹಾತ್ಮ ಅವತಾರ ಎಂದು ತಿಳ್ಕೊಂಡರೆ ಅವರು ನಿನ್ನನ್ನು ಕಾಫಿರಿಂದ ಸಾಯಿಸದೆ ಬಿಡ್ತಾರ ಏನು? ಅಲ್ಲ, ನೀವು ಅವತಾರ ಎಂದು ತಿಳ್ಕೊಂಡು ಬಿಟ್ಟರೆ ಅವನೇ ಬಂದು ಸಾಯಿಸ್ತಾನೆ. ಆದ್ದರಿಂದ ಕಲ್ಪನಾ ಭಾವನಾತ್ಮಕ ಬೇರೆ, ವಸ್ತುತಂತ್ರ ಬೇರೆ. ಇದು ಮಾಯೆ ಅಂದರೆ ಭಗವಂತನ ಮಾಯಿಕ ರೂಪ ಅಂದರೆ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಆಗಬಹುದು, ದಯದಿಂದಲೇ ತಾಳಿರುವ ರೂಪ ಆಗಬಹುದು. ಆದರೆ ಅದು ವಾಸ್ತವಿಕವಲ್ಲ. ಈ ವ್ಯತ್ಯಾಸ ಗೊತ್ತಾಗಬೇಕು. ಮಾಯದಿಂದ ತಾಳಿರುವ ರೂಪ ಒಳ್ಳೆಯದು ಆಗಬಹುದು, ಕೆಟ್ಟದು ಆಗಬಹುದು. ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಮಾಯೈವ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ ಒಂದು ಶ್ಲೋಕ ಇದೆ. ವಿಷ್ಣು ಪುರಾಣದ, ಪದ್ಮಪುರಾಣದ ನೆನಪಿಲ್ಲ. ಭಾಷಾಕಾರರು ಉದಾಹರಿಸುತ್ತಾರೆ, ಸ್ವಾಮಿಗಳು, ಸಚ್ಚಿದಾನಂದ ಸ್ವಾಮಿಗಳು ಮತ್ತೆ ಮತ್ತೆ ಉದಾಹರಿಸುತ್ತಾರೆ. ವಿಷ್ಣುವೇ ಸ್ವಯಂ ನಾರದನಿಗೆ ತನ್ನ ವಿಷ್ಣು ರೂಪವನ್ನು ತೋರಿಸಿ ಹೇಳ್ತಾನೆ, ಈ ರೂಪ ನೀವು ನೋಡ್ತಾ ಇದ್ದೀಯಲ್ಲ, ಇದು ನನ್ನದೇ. ಆದರೆ ನನ್ನ ದೃಷ್ಟ್ಯ ಇರುವ ನನ್ನದಲ್ಲ, ಭಕ್ತರನ್ನು ಅನುಗ್ರಹಿಸುವುದಕ್ಕೆ ತೋರಿಸಿರುವ ರೂಪ. ಮಾಯೈಷ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ, ನೀವು ನೋಡುತ್ತಿದ್ದು ನನ್ನ ಮಾಯಿಕ ರೂಪ. ಮಾಯಾ ಅಂದರೆ ಮೋಸ ಎಂದು ತಿಳ್ಕೊಳ್ಳಬೇಡಿ. ಉದ್ದೇಶವು ಕೆಟ್ಟದಿಲ್ಲ. ಅನುಗ್ರಹದಿಂದಲೂ ಒಳ್ಳೆಯ ರೂಪವನ್ನು ತೋರಿಸ್ತಾರೆ. ಮನಸ್ಸುಗೆ ಪ್ರಸನ್ನವಾದ ರೂಪ ಇರುತ್ತದೆ. ನೋಡಿ, ನೋಡುವುದಕ್ಕೆ ಪ್ರಸನ್ನವಾಗಿರುವ ಮಾತ್ರದಿಂದ ಅದು ಸತ್ಯವಾಗಬೇಕಾಗಿಲ್ಲ ಅಲ್ಲ. ನೋಡುವುದಕ್ಕೆ ಸುಂದರವಾಗಿರಬಹುದು, ಆದರೆ ಅದು ಸತ್ಯವಾಗಬೇಕಾಗಿಲ್ಲ. ನೀಲಾಕಾಶ ಸುಂದರವಾಗಿ
ಕಂಡು ಬರ್ತದೆ. ಆದರೆ ನೀಲಾಕಾಶ ಸತ್ಯವಲ್ಲ. ನೀಲಾಕಾಶ ಇಲ್ಲವೇ ಇಲ್ಲ. ಸೂರ್ಯನು ಉದಯಿಸ್ತಾ ಇದ್ದಾನೆ, ಅಸ್ತವಾಗ್ತಾ ಇದ್ದಾನೆ ಎಂದಂತೆ ನಮಗೆ ಅನಿಸುತ್ತದೆ. ಅದೇನು ಸತ್ಯವಲ್ಲ. ಹಾಗೆ ಒಳ್ಳೆಯದು ಅನಿಸಬಹುದು. ಸೊ ಒಳ್ಳೆಯದು ಕೆಟ್ಟದೆಂಬುದು ಪ್ರಮಾತೃ ದೃಷ್ಟ್ಯ, ಜೀವದೃಷ್ಟ್ಯ, ಕರ್ತೃಭೋಕ್ತೃ ದೃಷ್ಟ್ಯ ಆಗಬಹುದು. ನಾವು ಹೇಳುತ್ತಿದ್ದು ಸತ್ಯ ಬೇರೆ, ಒಳ್ಳೆಯದು ಕೆಟ್ಟದು ಬೇರೆ. ಒಳ್ಳೆಯದು ಕೆಟ್ಟದೆಂಬುದು ಪ್ರಯೋಜನ ಬುದ್ಧಿ. ಓಕೆ, ಪ್ರಯೋಜನ ಬುದ್ಧಿ ಭೋಕ್ತಕ್ಕಿರುತ್ತದೆ. ಕರ್ತೃಗೆ ಭೋಕ್ತೃಗೆ, ಕರ್ತೃ ಭೋಕ್ತೃ ಪ್ರಮಾತೃ ರೂಪ ಜೀವನ ದೃಷ್ಟಿಗೆ ಅನುಕೂಲ ಪ್ರತಿಕೂಲ, ಒಳ್ಳೆಯದು ಕೆಟ್ಟದು ಎಂಬ ಭಾವನೆ. ಬಟ್ ವಸ್ತು ತತ್ವ ಎಂಬುದು ಬೇರೆ. ಓಕೆ, ಆದ್ದರಿಂದ ಉಪಾಸನಾ ರೂಪ ಭಗವಂತನು ಭಕ್ತರಿಗೋಸ್ಕರ ಸದ್ಭಾವದಿಂದ ಅನುಗ್ರಹ ರೂಪದಿಂದ ಧರಿಸಿದ್ದೇ ಹೊರತು ಅದು ಆ ಮಟ್ಟಕ್ಕೆ ಅವರಿಗೆ ಒಳ್ಳೆಯದೇ. ಅವರಿಗೆ ಏನೋ ಮನಸ್ಸು ಶುದ್ಧ ಮಾಡಿಕೊಳ್ಳುವುದು, ಏಕಾಗ್ರ ಮಾಡಿಕೊಳ್ಳುವುದು, ಸಾತ್ವಿಕ ಭಾವನ, ಪೂಜ್ಯ ಭಾವನ ಇಟ್ಕೊಳ್ಳುವುದಕ್ಕೆ ಒಳ್ಳೆಯದೇ ಅಲ್ಲವೇ? ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬರು ಕೆಟ್ಟವರಂದ್ರೆ ಅವರು ಕುಡಿಯುತ್ತಾನೆ, ತುಂಬಾ ಜಗಳ ಮಾಡ್ತಾನೆ, ಮೋಸ ಮಾಡ್ತಾನೆ. ಬಟ್ ಏಜ್ಡ್ ಮ್ಯಾನ್ ಮನೆಗೂ ಬಂದ. ಒಬ್ಬರ ಮನೆಯಲ್ಲಿ ನೋಡಿದೆ, ಸಣ್ಣ ಮಗ ಇದ್ದ. ಅವರು ಕುಡಿದಿದ್ದು ನೋಡಿ ಈ ಮಗು ಏನು ಹೇಳುವಕ್ಕೆ ಹೋದ, ಕೆಟ್ಟದ್ದು. ಇವರು ಹೇಳಿದರೆ, ಹಾಗೆ ಹೇಳಬೇಡ, ಅಜ್ಜ ನಮಸ್ಕಾರ ಮಾಡು, ಅವರಿಗೆ ಮಾತಾಡು, ಅಜ್ಜ ಒಳ್ಳೆಯವರು. ಏಕೆಂದ್ರೆ ಆ ಮಗುಗೆ ಆ ಚಿಕ್ಕ ವಯಸ್ಸಿನಲ್ಲೇ ಅವರು ಕೆಟ್ಟವನು ಎಂದು ಹೇಳಿಬಿಟ್ಟರೆ ಮಗುಗೆ ಕೆಟ್ಟವರನ್ನು ಮರ್ಯಾದದಿಂದ ಹೇಗೆ ಮಾತಾಡಬೇಕೋ ಗೊತ್ತಾಗಲ್ಲ. ಅವನು ಅಜ್ಜ, ವಯಸ್ಸಿನಲ್ಲಿ ದೊಡ್ಡವನು, ಕುಡುಕ, ಏನೋ ಎಲ್ಲ ಮೋಸ ಮಾಡ್ತಾನೆ, ಎಲ್ಲರಿಗೂ ಗೊತ್ತು. ಆದರೆ ಏಜ್ಡ್ ಪರ್ಸನ್ ಮನೆಗೂ ಬಂದ ಚಿಕ್ಕ ಮಗು, ಇವನಿಗೆ ಅರ್ಥವಾಗಲ್ಲ, ಇವನು ಏನೇನು ಹೇಳಿಬಿಟ್ರೆ. ಅದಕ್ಕೋಸ್ಕರ ಅಲ್ಲ, ಅವನ ಅಜ್ಜ ಒಳ್ಳೆಯವನು ಎಂದು ಹೇಳಿಬಿಡ್ತಾರೆ. ಏಕೆಂದ್ರೆ ಆ ವಯಸ್ಸಿನಲ್ಲಿ ಅವರಿಗೆ ಅವರು ಒಳ್ಳೆಯದು ಕೆಟ್ಟದು ತಿಳ್ಕೊಂಡು ಅದನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವಿಲ್ಲ. ಅದರಿಂದ ಏನಾಗ್ತದೆ, ಈ ಚಿಕ್ಕ ವಯಸ್ಸಿನಲ್ಲೇ ಅವನು ಕೆಟ್ಟವನು ಎಂದು ಹೆಸರಿಟ್ಟು ಬಿಟ್ಟರೆ ಈಗ ಅದು ಬಿಡಕ್ಕಾಗಲ್ಲ. ಕೆಲವರಿಗೆ ತಮ್ಮ ತಮ್ಮ ದೋಷಗಳಿರುತ್ತವೆ, ವೀಕ್ನೆಸಸ್ ಇರುತ್ತವೆ. ಅಷ್ಟು ಮಾತ್ರದಿಂದ ನಾವು ದ್ವೇಷ ಮಾಡಬೇಕಾಗಿಲ್ಲ. ಆ ತಪ್ಪನ್ನು ತಿಳ್ಕೊಂಡು ನಾವು ತಪ್ಪನ್ನು ತಿಳ್ಕೊಳ್ತೀವಿ, ದೂರವಾಗಿಡ್ತೀವಿ, ಅಥವಾ ಅವರಿಗೆ ಹೇಳಿಬಿಡ್ತೀವಿ, ಅವರಿಗೆ ಸರಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀವಿ, ಏನೋ ಆದಷ್ಟು ಮಟ್ಟಿಗೆ ಮಾಡ್ತೀವಿ. ನಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳಬೇಕಾಗಿಲ್ಲ. ಇದು ಮಗುಗೆ ಅರ್ಥವಾಗಲ್ಲ. ಅದು ತಪ್ಪು ಎಂದು ಗೊತ್ತು. ಯಾರು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರುವಾಗ ಹೇಳೇ ಬಿಡ್ತೀವಿ. ಅದರ ವಸ್ತುತತ್ವ ಏನು ಎಂದು ತಿಳ್ಕೊಳ್ಳಬೇಕಂದ್ರೆ ಒಬ್ಬ ನಿಜವಾಗೇ ಇದ್ದಾರೆ, ಅದು ಹೇಳಲ್ಲ, ಒಳ್ಳೆಯದಲ್ಲ. ಒಬ್ಬ ಸಾಧುಗಳಿಗೆ ತುಂಬಾ ದೊಡ್ಡ ಹೆಸರಿದೆ. ಅವರು ಏನೋ ಮಹಾತ್ಮರು ಅನ್ಕೊಂಡು ಅವರ ಹೆಸರು ಹೇಳಿದಾಗ ಮಿಕ್ಕ ಜನರು ಹೇಳಿದ್ದಾರೆ, ಆಯ್ತು ನಾವು ಅವರನ್ನು ದರ್ಶನ ಮಾಡ್ಕೊಳ್ತೀವಿ ಅಂತ. ಇವರು ಕರೆದು ಪ್ರೈವೇಟ್ಲಿ ಹೇಳಿದ್ದರು, ಅವರ ಹತ್ತಿರ ಏನಿಲ್ಲ, ಡೋಂಟ್ ಗೋ ಎಂದು ಹೇಳಿದರು. ಏಕೆ? ಅವ್ರಿಗೆ ಗೊತ್ತು ಅವರೆಲ್ಲ ಎಷ್ಟು ಪ್ರಾಬ್ಲಮೆಟಿಕ್ ಫೆಲ್ಲೋ ಎಂದು. ಕೆಲವೊಮ್ಮೆ ಇದೆಲ್ಲ ನಮ್ಮ ಸಾಧುಗಳಲ್ಲಿ ವಿಷಯಗಳಿರುತ್ತವೆ, ಅದು ಉತ್ತರ ಭಾರತದಲ್ಲಿ. ಆಯ್ತು ಬಿಡಿ. ಅಂದ್ರೆ ಇದೇ ಉದಾಹರಣೆ ಇಟ್ಕೊಳ್ಳೋಣ, ಬೇರೆ ಉದಾಹರಣೆ ಏಕೆ? ಈ ಮಗುಕ್ಕೆ ಅವರು ಅಜ್ಜ ಒಳ್ಳೆಯವರು ಎಂದು ಹೇಳಬೇಕು. ಏಕೆಂದ್ರೆ ಮಗುಕ್ಕೆ ಅರ್ಥವಾಗಲ್ಲ. ಈಗಲೇ ಕೆಟ್ಟವನಂದೆ ಇನ್ನು ಒಂದು 5 ವರ್ಷನೋ 10 ವರ್ಷ ಬೆಳೆದ ನಂತರ 14-15 ವರ್ಷ ಹುಡುಗ ಆಗ್ತಾನೆ. ಆವಾಗ ಚಿಕ್ಕ ವಯಸ್ಸಿನಿಂದ ಅವರ ಅಜ್ಜ ಒಳ್ಳೆಯವರು ಹೇಳೇ ಬಂದ. ಈಗ ಅವರು ಹೇಳ್ತಾನೆ, ನಾನು ಅಜ್ಜ ಹತ್ತಿರ ಹೋಗ್ತೀನಿ, ನಾನೇನೋ ಕಲ್ತುಕೊಳ್ತೀನಿ, ಏನೋ ಪಾಠ ಕಲಿಯಬೇಕು, ಪುಸ್ತಕ ಬಂದಿದೆ, ಅವರು ಹೇಳಿದ್ದರು ನಾನು ಹೋಗ್ತೀನಿ. ಈಗ ಅವರು ಹೇಳಿದರೆ ಅರ್ಥ ಮಾಡಿಕೊಳ್ಳುವ ವಯಸ್ಸಕ್ಕೂ ಬಂದ. ಇವರು ಹೇಳ್ತಾರೆ, ಅಜ್ಜ ಹತ್ತಿರ ಹೋಗಬೇಕಾಗಿಲ್ಲ, ಅವರಷ್ಟೇನು ಒಳ್ಳೆಯನಲ್ಲ, ಹೋಗಬೇಡ ಎಂದು ಹೇಳ್ತಾರೆ. ಈಗ ಅವರಿಗೆ ಅರ್ಥವಾಗ್ತದೆ. ಅಜ್ಜ ವಯಸ್ಸು ನೋಡಿ ಆಧರಿಸು, ಅವರು ಎದುರಾಗಿ ಅಪಮಾನ ಮಾಡಬೇಡ, ಬಟ್ ನೀವು ಹೋಗಿ ಕಲ್ತುಕೊಳ್ಳುವುದು ಬೇಡ, ನಿಮ್ಮ ಬುದ್ಧಿ ಹಾಳು ಮಾಡ್ತಾನೆ, ಬೇಡ. ಅಂದ್ರೆ ಸುಮ್ಮನೆ ಉದಾಹರಣದ ತಾತ್ಪರ್ಯವೇನೆಂದರೆ, ಅದು ಸತ್ಯವಲ್ಲದಿದ್ದರೂ ಕಲ್ಪನಾ ಮಾಡ್ತೀವಿ, ಭಾವನೆ ಇಟ್ಕೊಳ್ತೀವಿ, ಬಟ್ ಸತ್ಯ ಬೇರೆ. ಆದ್ದರಿಂದ ಸಗುಣ ರೂಪ ಪ್ರಪಂಚ ದೃಷ್ಟ್ಯ ಎಲ್ಲಕ್ಕಿಂತ ಹೆಚ್ಚಿಂದೆ, ಉತ್ಕೃಷ್ಟವಾದದ್ದೇ. ನಾಮರೂಪ ಪ್ರಪಂಚ ದೃಷ್ಟ್ಯ, ಸ್ಥೂಲ ಪ್ರಪಂಚ ಪಂಚಭೂತಗಳಾದಿ ದೃಷ್ಟ್ಯ ಅದು ಉತ್ಕೃಷ್ಟವಾದ ಅಪ್ರಾಕೃತವಾದ ದಿವ್ಯವಾದ ರೂಪವೇ ಭಗವಂತಂದು. ಭಗವಂತನ ರೂಪ ಲೀಲಾರೂಪ ಭಕ್ತರಿಗೋಸ್ಕರ ತೋರಿಸಿದ್ದು ಈ ಮಿಕ್ಕ ಎಲ್ಲಕ್ಕಿಂತ ಉತ್ಕೃಷ್ಟವೇ ಅಲ್ಲವೇ? ಮಿಕ್ಕ ಎಲ್ಲಕ್ಕಿಂತ ಉತ್ಕೃಷ್ಟವೇ. ಆದರೆ ಪರಮಾತ್ಮನ ತನ್ನ ದೃಷ್ಟ್ಯ ತನ್ನು ಹೇಗಿದ್ದಾನೋ ಆ ದೃಷ್ಟ್ಯ ನೋಡಿದ್ದರೆ
ಶುದ್ಧವಲ್ಲ, ತನ್ನ ಯಥಾರ್ಥ ರೂಪವಲ್ಲ. ಇದು ಜನರು ಸಗುಣವನ್ನು ಯಥಾರ್ಥವಲ್ಲ ಎಂದು ಹೇಳಿದ್ದನ್ನು ತಪ್ಪರ್ಥ ಮಾಡಿಕೊಂಡು ಅದ್ವೈತಿಗಳಲ್ಲೇ ವೇದಾಂತ ಕೇಳಿ ಸಗುಣವೂ ಕಲ್ಪಿತವೇ ಅದೂ ಮಿಥ್ಯ ಎಂದು ಹೇಳಿ ನಿರ್ಗುಣವೂ ಬ್ರಹ್ಮ ಸತ್ಯ ಎಂದು ಹೇಳುವುದರಿಂದ ಸಗುಣ ಬ್ರಹ್ಮ ಮೇಲೆ ಶ್ರದ್ಧಾಭಕ್ತಿ ಉಪಾಸನ ಬರ್ತಾನೆ ಇಲ್ಲ. ಇವರು ಬಿಡ್ತಾ ಇದ್ದಾರೆ, ಶ್ರದ್ಧಾಭಕ್ತಿ ಉಪಾಸನ ಬಿಡ್ತಾ ಇದ್ದಾರೆ. ನೋಡಿ, ನಮ್ಮ ಇಂದ್ರಿಯ ಮನಸ್ಸುಗಳಿರುವವರೆಗೂ, ನಾವು ಇಂದ್ರಿಯ ಮನಸ್ಸುಗಳಿಂದ ನೋಡುವವರೆಗೂ ಈ ಪ್ರಪಂಚ ದೃಷ್ಟ್ಯ ಎಲ್ಲಕ್ಕಿಂತ ಹೆಚ್ಚಿನದು ಸಗುಣ ಬ್ರಹ್ಮವೇ. ಅವಶ್ಯವಾಗಿ ನಾವು ಉಪಾಸನ ಮಾಡಲೇಬೇಕು, ಆರಾಧನೆ ಮಾಡ್ತೀವಿ. ಆದರೆ ಯಾವಾಗ ನಾನು ಜೀವನಾಗಿರುವುದು ಬಿಡುತ್ತೀನೋ ಆ ಸಗುಣ ರೂಪ ಬಿಡುತ್ತದೆ. ಎರಡು ಬಿಟ್ಟು ಹೋಗಿ ಸ್ವಸ್ವರೂಪವಾದ ಅದ್ವಿತೀಯ ಬ್ರಹ್ಮದಲ್ಲಿ ನಿಂತಿರುತ್ತಾನೆ. ಅದು ಬೇರೆ, ಸತ್ಯ ಬೇರೆ. ಕನಸಿನಲ್ಲೇ ಗುಡ್ ಡ್ರೀಮ್ ಬ್ಯಾಡ್ ಡ್ರೀಮ್ ಎಂದು ಹೇಳುತ್ತಾರಲ್ಲ, ಒಳ್ಳೆಯ ಕನಸು ಕೆಟ್ಟ ಕನಸು. ನಾವು ಕನಸು ಮಿಥ್ಯ ಎಂದು ಹೇಳಿದ್ದರೆ ಮಿಥ್ಯನೇ ಅಲ್ಲವೇ ಕೆಟ್ಟ ಕನಸು ಬರಲಿ ಎಂದು ಯಾರಾದರೂ ಹೇಳ್ತಾರ? ಅಲ್ಲವೇ? ಮಿಥ್ಯನೇ ಅಲ್ಲವೇ ಕೆಟ್ಟ ಕನಸು ಬರಲಿ. ಮಿಥ್ಯನೇ ಆಗಿದ್ದರೂ ಕನಸಿನಲ್ಲಿ ಕೆಟ್ಟ ಕನಸಿಗಿಂತ ಒಳ್ಳೆಯ ಕನಸು ಬೇಕೆಂದೇ ಹೇಳ್ತಾರೆ. ಯಾವಾಗ ಮಿಥ್ಯ ಆಗಿಬಿಡ್ತದೋ ಆವಾಗ ಒಳ್ಳೆಯದು ಕೆಟ್ಟದು ಎರಡೂ ಇಲ್ಲ. ಬಟ್ ಪ್ರಪಂಚ ಮಟ್ಟದಲ್ಲಿ ಒಳ್ಳೆಯದೇ ಬೆಟರು. ಹಾಗೆ ಅದು ಸಗುಣ ರೂಪ, ಲೀಲಾರೂಪ, ಭಕ್ತರನ್ನು ಅನುಗ್ರಹಿಸುವಕ್ಕೆ ಪ್ರೀತಿಯಿಂದ ಧರಿಸಿರುವ ರೂಪ. ಆದರೆ ತಾನಾಗಿ ಇರುವ ರೂಪ ಅಲ್ಲ, ಅದು ವ್ಯತ್ಯಾಸ. ಓಕೆ, ಆದ್ದರಿಂದ ಸಮ್ಯಕ್ ದರ್ಶನಾರ್ಥಾನಿ ಉಪಾಸನಾನಿ. ಸಮ್ಯಕ್ ದರ್ಶನ ತತ್ವಜ್ಞಾನಕ್ಕೋಸ್ಕರ ಯಾವ ನಿಧಿಧ್ಯಾಸನೆಯನ್ನು ಮಾಡ್ತಾ ಇದ್ದೀವೋ ಅದು ಎಷ್ಟುವರೆಗೂ ಮಾಡಬೇಕು ಎಂದು ಅದರ ಏನದು ಪರಿಮಾಣ ಅಂದರೆ ಅವಧಿ, ಕಾಲ ವ್ಯವಧಿ ಎಷ್ಟು. ಅವಘಾತಾದಿವತ್ ಕಾರ್ಯಪರ್ಯವಸಾನಾನಿ ಇತಿ ಜ್ಞಾತಮೇವ ಯೇಷಾಂ ಆವೃತ್ತಿ ಪರಿಮಾಣಂ. ಆವೃತ್ತಿ ಅಂದರೆ ಮನನ ನಿಧಿಧ್ಯಾಸನ ಮತ್ತೆ 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 ಎಷ್ಟುವರೆಗೂ ಮಾಡಬೇಕು ಅಂದರೆ ಜ್ಞಾನವಾಗುವವರೆಗೂ ಮಾಡಬೇಕು. ಏಕೆಂದ್ರೆ ಜ್ಞಾನಕ್ಕೋಸ್ಕರನೇ ಸಾಧನಗಳೇ ಹೊರತು ಇದೆಲ್ಲ ಏಕೆಂದ್ರೆ ಕರ್ಮಕಾಂಡ ದೃಷ್ಟ್ಯ ಉಪಾಸನಾ ಕಾಂಡ ದೃಷ್ಟ್ಯ ಹೇಳಬೇಕಾ. ಆಧುನಿಕರಿಗೆ ಈ ಸಂದೇಹವೂ ಬರಲ್ಲ, ಇದು ಹೇಳಲು ಬೇಕಾಗಿಲ್ಲ. ಪೂರ್ವಕಾಲದಲ್ಲಿ ಏನು ಮಾಡುತ್ತಿದ್ದನೆಂದ್ರೆ, ಶಾಸ್ತ್ರ ಹೇಳುವುದರಿಂದ ಮನುಷ್ಯರಾಗಿ ಹುಟ್ಟಿದ್ದರೆ ಕರ್ಮ ಮಾಡಲೇಬೇಕು. ಕರ್ಮ ಏಕೆ? ಅದು ನಿಮ್ಮ ಜೀವನ ಧರ್ಮ, ನೀವು ಬದುಕಿರುವವರೆಗೂ ಕರ್ಮ ಮಾಡಲೇಬೇಕು. ಅದು ಪೂರ್ವಕಾಲದಲ್ಲಿ ಹೇಳುತ್ತಿದ್ದ. ಈ ಕಾಲದಲ್ಲಿ ಕರ್ಮ, ಸಂಧ್ಯಾವಂದನ, ಆಚರಣೆಗಳು ಮಾಡುವರೇ ಇಲ್ಲ. ಕರ್ಮ ಮಾಡು ಹೇಳಿದ್ದರೆ ಲೆಕ್ಕ ಮಾಡಿ ಎಷ್ಟು ದಿವಸ ಮಾಡಿ ಮೊದಲೇ ಗ್ಯಾರಂಟಿ ಮಾಡಿಕೊಂಡು 25 ದಿವಸ ಮಾಡ್ತೀನಿ, 21 ದಿವಸ ಹೆಚ್ಚು, 1 ದಿವಸ ಹೆಚ್ಚು ಮಾಡಲ್ಲ, ಮೊದಲೇ ಇಟ್ಕೊಂಡು ಮಾಡ್ತಾನೆ. ಕೆಲವೊಮ್ಮೆ ನೋಡಿ, ಯಾವುದೋ ಒಂದು ಪೂಜಾ ಜಪ, ಯಾವುದೋ ಒಂದು ಆರಾಧನಾ ಪಾರಾಯಣ ನೀವು ಮಾಡಪ್ಪ ನಾನು ಬರ್ತೀನಿ ಅಂದ್ರೆ ಅವರು ಬರುವವರೆಗೆ ಇವ್ರು ಮಾಡ್ತಾನಾ? ಎಷ್ಟು ಸಲ ಮಾಡಬೇಕು ಮೊದಲೇ ಹೇಳಿಬಿಡ್ತಾನೆ. ಓಕೆ 11 ಸಲ ಮಾಡು ನೋಡೋಣ ಅಂದ್ರೆ ಅವರು 11 ಮಾಡಿ ಸುಮ್ಮನೆ ಕೂತಿದ್ದು ಬಾತಾಖಾನಿ ಮಾಡ್ತಾನೆ, ಹರಟೆ ಮಾಡ್ತಾನೆ ಹೊರತು 12ನೇದು ಮಾಡೋದೇ ಅಲ್ಲ. ಅಲ್ಲ, ಜನರ ಬುದ್ಧಿ ಆಗಿದೆ. ಆದರೆ ಪೂರ್ವ ಕಾಲದಲ್ಲಿ ಕರ್ಮ ಅಂದರೆ ಮನುಷ್ಯನಾಗಿ ಹುಟ್ಟಿರುವವರೆಗೂ ಕರ್ಮ ಮಾಡಲೇಬೇಕು. ನಿತ್ಯ ಜೀವನದಲ್ಲಿ ಅನೇಕ ಕರ್ಮಗಳು ಹೆಚ್ಚೆಚ್ಚು ಮಾಡುತ್ತಿದ್ದರು. ಆದ್ದರಿಂದ ಕರ್ಮಕ್ಕೋಸ್ಕರ ಯಾವಜ್ಜೀವ ಕರ್ಮ ಮಾಡಬೇಕು, ಯಾವಜ್ಜೀವ ಉಪಾಸನ ಮಾಡಬೇಕು. ಜ್ಞಾನ ಮಾತ್ರ ಯಾವಜ್ಜೀವ ಎಂಬುದು ಅಂದರೆ ಆಜ್ಞಕ್ಕೋಸ್ಕರ ಆಜ್ಞೆ ಅಲ್ಲ, ಆಜ್ಞದ ಪ್ರಯೋಜನ ಇದೆ. ಜ್ಞಾನವಾಗುವುದಕ್ಕೆ ಕರ್ಮ, ಜ್ಞಾನವಾಗುವುದಕ್ಕೆ ತತ್ವ ವಿಚಾರ, ನಿಧಿಧ್ಯಾಸನ. ಜ್ಞಾನವಾದರೆ ಆಟೋಮೆಟಿಕಲ್ಲಿ ನಿಧಿಧ್ಯಾಸನ ಅನಾವಶ್ಯಕ ಎಂದು ಗೊತ್ತಾಗಿ ಬಿಡುತ್ತದೆ. ಹಾಗೆ ಆದ್ದರಿಂದ ಇತಿ ಜ್ಞಾತಮೇವ ಯೇಷಾಂ ಆವೃತ್ತಿ ಪರಿಮಾಣಂ. ಇದರ ಆವೃತ್ತಿ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂದ್ರೆ ಜ್ಞಾನವ. ಯಾಕಂದ್ರೆ ಇದಕ್ಕೆ ಅವಘಾತಾದಿವತ್ ತಂಡುಲ ಭತ್ತವನ್ನು ಕುಟ್ಟುವುದು ಎಷ್ಟುವರೆಗೂ ಅಂದ್ರೆ ಅಕ್ಕಿ ಬರುವವರೆಗೂ. ಅಕ್ಕಿಗೋಸ್ಕರನೇ ನಾವು ಕುಟ್ಟುತ್ತಾ ಇದ್ದರೆ, ಅಕ್ಕಿ ಬಂದ ನಂತರನೂ ಕುಟ್ಟುತ್ತಾ ಇದ್ದರೆ ಏನಾಗುತ್ತದೆ? ಪುಡಿಯಾಗಿಬಿಡ್ತದೆ. ಅಕ್ಕಿ ಪುಡಿಯಾಗಿಬಿಡ್ತದೆ, ಅಲ್ಲವೇ ಹಿಟ್ಟಾಗಿ ಬಿಡ್ತದೆ. ಆದ್ದರಿಂದ ಅಕ್ಕಿ ಬರುವವರೆಗೆ ಭತ್ತವನ್ನು ಕುಟ್ಟಬೇಕು ಅಷ್ಟೇ. ಅದು ಹೇಗೆ ಗೊತ್ತಾಗ್ತದೋ ಇದು ಅಷ್ಟೇ. ಜ್ಞಾನವಾಗುವವರೆಗೆ ಮನನ ನಿಧಿಧ್ಯಾಸನಗಳು. ಓಕೆ, ಕಾರ್ಯಪರ್ಯವಸಾನಾನಿ ಇತಿ ಜ್ಞಾತಮೇವ ಯೇಷಾಂ ಆವೃತ್ತಿ ಪರಿಮಾಣಂ. ಇನ್ನು ಮುಂದೆ ನಹಿ ಸಮ್ಯಕ್ ದರ್ಶನೇ ಕಾರ್ಯೇ ನಿಷ್ಪನ್ನೆ. ಸಮ್ಯಕ್ ದರ್ಶನವು ಹುಟ್ಟಿದ ನಂತರ ಯತ್ನಾಂತರಂ ಕಿಂಚಿತ್ ಶಾಸಿತುಂ ಶಕ್ಯಂ. ಉಚ್ಚಾರಣ ಮಾಡುವುದೇ ಕಷ್ಟ.
ಶಾಸಿತುಂ ಶಕ್ಯಂ. ಓಕೆ, ಅಂದ್ರೆ ಸಮ್ಯಜ್ಞಾನವು ಆತ್ಮಜ್ಞಾನ ಹುಟ್ಟಿದ ನಂತರ ಶಾಸ್ತ್ರ ನಿಮ್ಮನ್ನು ಆಜ್ಞೆ ಕೊಡಲ್ಲ, ಆಜ್ಞೆ ಕೊಡುವುದಕ್ಕಿವನೂ ಉಳಿಯಲ್ಲ ಅಲ್ಲವೇ? ಈಗ ಅನ್ನು ಮೇಲೆ ಆಜ್ಞೆ ಇರಲ್ಲ, ಮಾಡುವುದಕ್ಕಿವರು ಕರ್ತ ಅಲ್ಲ, ಇವರು ಕರ್ತ ಅಲ್ಲ, ಶಾಸ್ತ್ರ ನಿನ್ನನ್ನು ಆಜ್ಞೆ ಮಾಡುವಾಗೆ ಇರಲ್ಲ. ಶಾಸ್ತ್ರವೂ ಬಿದ್ದು ಹೋಗ್ತದೆ, ನೀನು ಬಿದ್ದು ಹೋಗ್ತಿ, ಎಲ್ಲವೂ ಹೋಗಿ ಎಲ್ಲವೂ ಬ್ರಹ್ಮ ಆಗಿಬಿಡ್ತದೆ. ಆದ್ದರಿಂದ ಅನಿಯೋಜ್ಯ ಬ್ರಹ್ಮಾತ್ಮ ಪ್ರತಿಪತ್ತೇ ಶಾಸ್ತ್ರಸ್ಯ ಅವಿಷಯತ್ವಾತ್. ಇದೆಲ್ಲ ಕರ್ಮಕಾಂಡಗಳಿಗೋಸ್ಕರ ಉತ್ತರ, ನಮಗೋಸ್ಕರ ಅಲ್ಲ. ಯಾಕಂದ್ರೆ ಈ ಆಧುನಿಕರು ಕರ್ಮನೇ ಮಾಡಲ್ಲ. ಆದ್ದರಿಂದ ಆ ಕಾಲದಲ್ಲಿ ಮಂಡನ ಮಿಶ್ರ ಅಂತವನಿಗೆ ಹೇಳಬೇಕು, ಕರ್ಮ ಬಿಡಪ್ಪ, ಕರ್ಮ ಸಾಕಾಯಿತು, ತತ್ವ ವಿಚಾರ ಮಾಡು. ಈ ಕಾಲದವರು ಯಾವುದೂ ಮಾಡಲ್ಲ. ನೀವು ಕರ್ಮ ಬೇಡ ಅಂದ್ರೆ ಮೊದಲೇ ನೀವು ಬೇಡ ಎಂದು ಹೇಳುವುದಕ್ಕೆ ಅವ್ರು ಪ್ರಶ್ನೆ ಹೇಳ್ತಾರೆ, ಗುರುಗಳೇ ನಾವು ಕರ್ಮ ಮಾಡಬೇಕಾ ಎಂದು ಹೇಳ್ತಾರೆ. ಗುರುಗಳೇ ಹೇಳ್ತಾರೆ, ಜ್ಞಾನ ಮಾರ್ಗದಲ್ಲಿ ವೈರಾಗ್ಯವಿದ್ದು ಅಂತಃಕರಣ ಶುದ್ಧಿ ಇದ್ದು ತತ್ವ ವಿಚಾರಣ ಮಾಡುವವರಾದರೆ ಈಗ ಕರ್ಮ ಮಾಡಬೇಕಾಗಿಲ್ಲ ಅಂದ್ರೆ, ಹೌದು ಗುರುಗಳೇ ನಾನು ಯಾವಾಗಲೂ ಬಿಟ್ಟೆ ಅಂದ್ರೆ ಇವರು ಕೇಳಿ ಬಿಡುತ್ತಾ ಇಲ್ಲ, ಮೊದಲೇ ಬಿಟ್ಟು ಬಂದ ಕೇಳುವುದಕ್ಕೆ. ಈಗಿನ ಕಾಲದ ಬುದ್ಧಿ ಹೇಗಿದೆ ಅಂದ್ರೆ ಕರ್ಮ ಮಾಡೋದೇ ಅಲ್ಲ. ಅವರ ಪಾಪ ಎಷ್ಟು ಭಕ್ತಿಯಿಂದ ಮಾಡುತ್ತಿದ್ದರು. ಲೋಕಾಚಾರ ನೋಡಿ, ಸಣ್ಣ ಸಣ್ಣ ಕರ್ಮಗಳು, ಆಚರಣೆಗಳು, ಸ್ನಾನ, ಮಡಿ, ಪೂಜಾ, ಪಾರಾಯಣಗಳು ಎಷ್ಟು ಪ್ರೀತಿಯಿಂದ ಅದಕ್ಕೋಸ್ಕರ ಅವರು ಎಷ್ಟು ಮಾಡಿದ್ದರೂ ಅವರಿಗೆ ಬೇಜಾರು ಅನಿಸಲಿಲ್ಲ, ತುಂಬಾ ಮಾಡುತ್ತಿದ್ದರು. ನೀವು ಒಂದು ಸಲ ಮಾಡು ಅಂದ್ರೆ ಅವರು 2 ಜಪಮಾಲೆಗಳು ಮಾಡಿ ಬರ್ತಾರೆ, ಹೆಚ್ಚೇ ಮಾಡ್ತಾರೆ. ಏಕೆ? ಮಾಡುವುದರಲ್ಲಿ ಪ್ರೀತಿಯಿಂದ ಭಗವದ್ ಉಪಾಸನೆ, ಭಕ್ತಿ ಮಾಡುತ್ತಿದ್ದರು ಅಲ್ಲವೇ? ಯಾವುದೋ ಒಂದು ಪೂಜೆ ಇದೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಸಾಲಿಗ್ರಾಮ ಇದೆ, ಪ್ರತಿ ದಿವಸ ಅದು ಸಾಲಿಗ್ರಾಮ ಹಾಗೆ ಬಿಟ್ಟು ಹೋಗಕ್ಕಾಗಲ್ಲ, ನೈವೇದ್ಯ ತೋರಿಸಬೇಕು. ಅದರಿಂದ ಯಾರೊಬ್ಬರಿಗೆ ಕೇಳಿದ್ದಾನೆ, ಅಯ್ಯೋ ಇದು ದಯವಿಟ್ಟು ಮಾಡ್ತೀರಾ ಅಂದ್ರೆ, ಅವರು ಸಂತೋಷದಿಂದ ಒಪ್ಕೊಂಡ್ರೆ, ಅಯ್ಯೋ ನಿಮ್ಮ ಸಾಲಿಗ್ರಾಮ ನನಗೆ ಕೊಟ್ಟರೆ ಇನ್ನು ಸೌಭಾಗ್ಯ, ಆಯ್ತು ನೀವು ಹೋಗಿ ಬನ್ನಿ, ನಿಶ್ಚಿಂತವಾಗಿ ನಾವು ಮಾಡ್ತೀನಿ ಎಂದು ಅವರು ಪ್ರತಿನಿತ್ಯ ಸ್ನಾನ ಮಾಡಿ ತನ್ನ ಸಂಧ್ಯಾವಂದನ ಮಾಡಿಕೊಂಡ ನಂತರ ಪ್ರೀತಿಯಿಂದ ಸಾಲಿಗ್ರಾಮವನ್ನು ಪೂಜೆ ಮಾಡಿ ನೈವೇದ್ಯ ಮಾಡಿ ಕೊಟ್ಟು ಅವ್ರೇನು ಹೇಳ್ತಾರೋ ಗೊತ್ತಾ? ಈಗ ಅವರು ಬಂದ ನಂತರ ಹೇಳ್ತಾರೆ, ಅಯ್ಯೋ ಪಾಪ ನಿಮಗೆ ತೊಂದರೆ ಕೊಟ್ಟೆ ಅಂದ್ರೆ, ಅಯ್ಯಯ್ಯೋ ಹಾಗೆ ಹೇಳಬೇಡ, ನನ್ನ ಸೌಭಾಗ್ಯ ಪ್ರತಿನಿತ್ಯ ಸಾಲಿಗ್ರಾಮ ಪೂಜೆ ಮಾಡುವುದು, ಅದಕ್ಕೆ ನೈವೇದ್ಯ ಕೊಡುವುದು, ನನಗೆ ಎಷ್ಟು ಸೌಭಾಗ್ಯ ಸಿಕ್ಕಿತು. ಈ ಕಾಲದವರು ಯಾರಾದರೂ ಹೇಳ್ತಾರ? ಅಮ್ಮೋ ನಾನು ಊರಿಗೆ ಹೋಗ್ತಾ ಇದ್ದೇನೆ, ಸಾಲಿಗ್ರಾಮ ಪೂಜೆ, ಅಮ್ಮಮ್ಮೋ ನಮ್ಮಿಂದ ಆಗಲ್ಲ, ನನಗೆ ಹೇಳುವುದೇ ಬೇಡ. ಕರ್ಮ ಎಂಬುದು ಭಗವದ್ ಭಕ್ತಿಯಿಂದ ಸಾಧನ ಮಾಡುವುದೆಂಬುದು ಈ ಕಾಲದವರು ಸುಮ್ಮನೆ ಒಂದು ಅದನ್ನು ಅನಾವಶ್ಯಕ ಭಾರ ಎಂದು ತಿಳ್ಕೊಂಡು ಬಿಟ್ಟರು. ಅದರಲ್ಲಿರುವಂತ ಪ್ರೀತಿ, ಭಕ್ತಿ, ಭಗವಂತನ ಆರಾಧನಾ ಭಾವವನ್ನು ನೋಡ್ತಾ ಇಲ್ಲ. ಏಕೆಂದರೆ ಈ ಯುಗ ಏನಿದೆ, ಈ ಯುಗವೆಲ್ಲ ಯಾವ ಯುಗ ಹೇಳಬೇಕು? ಇಂಡಿವಿಜುವಲಿಸ್ಟಿಕ್ ಯುಗ. ಟೂ ಮಚ್ ಆಫ್ ಇಂಡಿವಿಜುವಲಿಸಂನಿಂದ ಭಕ್ತಿ, ಪ್ರೇಮ, ಶರಣಾಗತಿ, ಸೇವಾ ಎಂಬುದು ಕಡಿಮೆ ಆಗಿಬಿಟ್ಟಿತು. ಸೇವಾ ಅಂದ್ರೆ ಮಾಡುವರು ಕಡಿಮೆ. ಏಕೆಂದ್ರೆ ಟೂ ಮಚ್ ಆಫ್ ಇಂಡಿವಿಜುವಲಿಸಂ. ಇನ್ನೊಬ್ಬರು ಆಜ್ಞೆ ಪಾಲಿಸುವುದು, ನಿಯಮಗಳು ಅಂದ್ರೆ ಸಾಕು, ಜನರಿಗೆ ಇರಿಟೇಷನ್ ಬರುತ್ತದೆ. ಇದು ಆಶ್ರಮದಲ್ಲಿ ನಿಯಮಗಳಿವೆ, ಇಲ್ಲಿ ಬಂದರೆ ಒಂದು ನಿಯಮ ಒಂದು ಅನೌನ್ಸ್ ಮಾಡಲಿ, ನೀವು ಪ್ರವಚನಕ್ಕಿಲ್ಲಿ ಬಂದರೆ ನಿಮ್ಮ ಸೆಲ್ ಫೋನ್ಗಳನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಅಂದ್ರೆ ರಿಬೆಲ್. ಮೇಲೆ ಹೇಳಲ್ಲ, ಒಳಗೆ ಸಬ್ ಕಾನ್ಶಿಯಸ್ ಮೈಂಡಿನಲ್ಲಿ ಇರಿಟೇಟ್ ಆಗ್ತಾರೆ. ನಮಗೆ ಯಾರು ರೂಲ್ಸ್ ಹೇಳುವುದಕ್ಕೆ? ರೂಲ್ಸ್ ಅಂದ್ರೆ ಸಾಕು ಒಂದು. ಏಕೆ? ಒಂದು ನಮ್ಮ ಕಮ್ಯುನಿಸ್ಟ್ ಬುದ್ಧಿಯಿಂದ ಸ್ವಲ್ಪ ನಮಗೆ ನಾನ್ ಕೋಆಪರೇಷನ್ ಹೇಳಬೇಕಾ ಅಥವಾ ಆಂಟಿ ಕೋಆಪರೇಷನ್ ಹೇಳಬೇಕು ಗೊತ್ತಿಲ್ಲ. ಆಂಟಿ ಕೋಆಪರೇಷನ್ ಮೂವ್ಮೆಂಟ್ ನಲ್ಲಿ ಹಿಂದಿನ ಕಾಲದಲ್ಲಿ ಜನರಿಗೆ ಒಬೀಡಿಯನ್ಸ್, ಇನ್ಫ್ಯಾಕ್ಟ್ ಧರ್ಮ ಅಂದ್ರೆ ಗೊತ್ತಾ? ಒಬೇಯಿಂಗ್ ಇಸ್ ಧರ್ಮ. ರಾಮಚಂದ್ರನು ಕೆಟ್ಟನಾಗಿ ಕಂಡು ಬರ್ತಾ ಇದ್ದಾನೆ. ರಾಮಚಂದ್ರನಲ್ಲಿ ಏನಿದೆ? ತಂದೆ ಆಜ್ಞೆಗೋಸ್ಕರ ಎಲ್ಲ ಬಿಟ್ಟು, ಅಯ್ಯೋ ಅವರಿಗೆ ಇಂಡಿವಿಜುವಾಲಿಟಿಯೇ ಇಲ್ಲ. ಈ ಕಾಲದಲ್ಲಿ ಯಾರಿರಬೇಕು? ಯಾರಿದ್ದಾರಪ್ಪ? ರಿಬೆಲ್ ಆಗುವವರು ಯಾರಿದ್ದಾರೆ? ರಿಬೆಲ್ ಆಗುವಂತರನ್ನು ಹೇಳು, ಅಂತವರಾಗಿ ಬಿಡ್ತೀವಿ ನಾವು. ರಿಬೆಲ್, ನೀವು ಇದು ಮಾಡು ಅಂದ್ರೆ ಎಕ್ಸಾಕ್ಟ್ಲಿ ನಾನು ಮಾಡಲ್ಲ, ನೀವು ಬೇಡ ಎಂದು ಹೇಳಿದ್ರೆ ಅದೇ ಮಾಡ್ತೇನೆ ನಾನು. ನೋಡು, ವಾಟ್ ಎ ಗ್ರೇಟ್ ಮ್ಯಾನ್. ಇನ್ನೊಬ್ಬರ ಮಾತೇ ಕೇಳಲ್ಲ. ಈ ಕಾಲದಲ್ಲಿ ಎಷ್ಟು ಗುಂಡ ಇದ್ದರೆ ಅಷ್ಟು ಮಹನೀಯರಾಗ್ತಾನೆ. ಈ ಸಂಸ್ಕಾರ ನಮ್ಮಲ್ಲಿ ಏನೋ ಸ್ವಲ್ಪನೋ ಹೆಚ್ಚೋ ಕಡಿಮೆ ಇರುವುದರಿಂದ ರಾಮಚಂದ್ರ ತಂದೆ ಆಜ್ಞೆ ಏಕೆ ಪಾಲಿಸಿದ ಎಂದು ಹೇಳಬೇಕಾಗ್ತಾ ಇದೆ ಈ ಕಾಲದ ಮೂರ್ಖರಿಗೆ. ರಾಮಚಂದ್ರ ವಾಲಂಟರಿಯಾಗಿ ತಂದೆ ಆಜ್ಞೆಯನ್ನು ಪಾಲಿಸಿರುವ ಸದ್ಗುಣವೂ ಅರ್ಥವಾಗ್ತಾ ಇಲ್ಲ. ಆ ಸದ್ಗುಣವು ಎಷ್ಟು ಭಯಂಕರ ಕೆಟ್ಟ ಬುದ್ಧಿ ಕಂಡು ಬರ್ತಾ ಇದೆ ಅಂದರೆ, ಈಗ ಈ ಕಾಲದಲ್ಲಿ ಎಕ್ಸ್ಪ್ಲೇನ್ ಮಾಡಿ 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 ಎಕ್ಸ್ಪ್ಲೇನ್ ಮಾಡಿ 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 ಅವರು ಫೇಲ್ ಆಗ್ತಾ ಇದ್ದಾನೆ.
ಯು ಕ್ಯಾನ್ ನಾಟ್ ಕನ್ವಿನ್ಸ್ ದ ಮಾಡರ್ನ್ ಇಡಿಯಟ್ಸ್. ಏಕೆ? ಇವರಿಗೆ ಒಂದು ನಿಯಮ ಅಂದರೆ ದೇರ್ ಇಸ್ ಅನ್ ಅಲರ್ಜಿ. ರಿಬೆಲ್ಲಿಂಗ್ 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 ಹ್ಯಾಸ್ ಬಿಕಮ್ ಎ ಕಲ್ಚರ್. ನಾವು ವಿ ರಿಬೆಲ್. ಅದು ಪರ್ಟಿಕ್ಯುಲರ್ಲಿ ಹಿಂದೂಗಳಲ್ಲೇ. ಬಟ್ ಯು ಅಪ್ರಿಷಿಯೇಟ್ ವೆನ್ ದೇ ಫಾಲೋ ದೇರ್ ರಿಲಿಜನ್. ದೇ ರಿಬೆಲ್ ಅಗೇನ್ಸ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಇನ್ ದ ನೇಮ್ ಆಫ್ ದೇರ್ ರಿಲಿಜನ್. ತಮ್ಮ ಮತದ ಹೆಸರಿಟ್ಟುಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಕರೋನಾ ವೈರಸ್ಗೆ ಪೊಲೀಸನ್ನು ರಿಬೆಲ್ ಮಾಡ್ತೀವಿ, ಪೊಲೀಸ್ ಮಾತು ಕೇಳಲ್ಲ, ಬೀದಿಗೆ ಬರ್ತೀವಿ, ಪೊಲೀಸನ್ನೇ ಹೊಡೆಯುತ್ತೀವಿ ಅಂದ್ರೆ ಏನು ಹೇಳಲ್ಲ, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೂತಿರ್ತಾರೆ. ಯಾರು? ಇದೇ ಸೋ ಕಾಲ್ಡ್ ಇಂಡಿವಿಜುವಲಿಸ್ಟಿಕ್ ಇಡಿಯಾಟಿಕ್ ಹಿಂದೂಸ್. ಓಕೆ, ಅಂದ್ರೆ ನಮಗೆ ಇಂಡಿವಿಜುವಲಿಸಂ ಅಂದ್ರೆ ಏನು? ನಮ್ಮ ಅಮ್ಮ ಅಪ್ಪನನ್ನು ವಾಟ್ ಯು ಕಾಲ್ ರಿಬೆಲ್ ಆಗುವುದು. ಅದಕ್ಕೇನು ಹೇಳ್ತಾರೆ? ಐ ಡೋಂಟ್ ನೋ. ರಿಬೆಲಿಂಗ್ ಅಂದ್ರೆ ನೀವೇನು ಹೇಳ್ತಾರೆ? ತಿರ್ಗಬಾಟಂ ತೆಲುಗಿನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದ್ರೆ ಜಸ್ಟ್ ಡಿಸೊಬೇಯಿಂಗ್. ಅವರ ಅವಿಧೇಯವಾಗಿ ಅವರಿಗೆ ವಿರೋಧ ಮಾಡುವುದು. ತಾಯಿ ತಂದೆ, ಗುರುಗಳು, ನಮ್ಮ ಶಾಸ್ತ್ರ ಇವುಗಳನ್ನು ವಿರೋಧ ಮಾಡಿದ್ದರೆ, ಡಿಸೊಬೇ ಮಾಡಿದ್ದರೆ ಗ್ರೇಟ್ ಹಿಂದೂ. ಈಗ ಹಾಗಾಗಿ ಬಿಟ್ಟಿತ್ತು ನಮ್ಮ ಮೂರ್ಖತನ. ಆದ್ದರಿಂದ ಪೀಪಲ್ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಒಬೀಡಿಯನ್ಸ್. ಒಂದು ಮಾತು ಹೇಳಲ್ಲ, ನಾನು ಯಾವಾಗ ಕಾಲೇಜ್ ಡೇನಲ್ಲಿ ಒಂದು ಓದುತ್ತಿದ್ದೆ, ಬಗೆ ಬಗೆ ಪುಸ್ತಕಗಳು, ಎಲ್ಲ ಆಸ್ತಿಕರು ನಾಸ್ತಿಕರು ಏನೋ 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 ಎಲ್ಲ ಓದುತ್ತಿದ್ದೆ. ಲಾಲಾ ಹರ್ದಯಾಲ್ ಎಂದಿದ್ದ, ಪಾಕಿಸ್ತಾನ್ನಲ್ಲಿ ನಾಸ್ತಿಕ. ಸ್ವಲ್ಪ ಆರ್ಯ ಸಮಾಜ ಇನ್ಫ್ಲೂಯೆನ್ಸ್, ಸ್ವಲ್ಪ ನಾಸ್ತಿಕ ಇದೆ. ನಾಸ್ತಿಕರಿಗೆ ಆರ್ಯ ಸಮಾಜ ಇಷ್ಟವಾಗ್ತದೆ, ಯಾಕಂದ್ರೆ ಅವರೆಲ್ಲೆಲ್ಲ ಇರುವುದು ಆ ಟೈಪೇ ಇದೆ. ಆರ್ಯ ಸಮಾಜ ಇದ್ದನೂ ಗೊತ್ತಿಲ್ಲ, ಬಟ್ ಇವಾಗ ನಾಸ್ತಿಕ. ಅವರದೊಂದು ಪುಸ್ತಕ ಸಿಕ್ಕಿತ್ತು, ಅದು ಈಗಲೂ ಎಲ್ಲೋ ಇಟ್ಟಿದೆ ಅನಿಸುತ್ತದೆ, ಈಗಲೂ ಇದೆ. ಅಷ್ಟು ವರ್ಷದಿಂದದ್ದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಅವನು ನಾಸ್ತಿಕ ಹೇಳ್ತಾನೆ, ಏನೋ 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 ಮಾತಾಡ್ತಾನೆ. ಆಲ್ ರಿಲಿಜನ್ಸ್ ಮೀನಿಂಗ್ಲೆಸ್ ಎಂದು ಏನೋ ಏನೋ ಮಾತಾಡಿದ. ಅದೇನು ಜೇಕೋ ಪಬ್ಲಿಕೇಶನ್ ಅನಿಸುತ್ತದೆ, ಒಂದು ಜೇಕೋ, ಇಷ್ಟೇ ಸಣ್ಣ ಪುಸ್ತಕ. ಅದು ಮತ್ತೆ ಮತ್ತೆ ಓದಿದ್ದೀನಿ. ಅದು ನಾನೇನು ಈ ರಿಲಿಜನ್ ದೈವತ ಭಕ್ತಿ ಇಟ್ಕೊಂಡವನು, ಆದರೂ ನಾಸ್ತಿಕ ತುಂಬಾ ಓದುತ್ತಿದ್ದೆ. ಆಸ್ತಿಕನಾಗಿ ನಾಸ್ತಿಕ ಪುಸ್ತಕಗಳು ತುಂಬಾ ಪ್ರೀತಿಯಿಂದ ಉತ್ಸಾಹದಿಂದ ಓದುವುದು. ಹೇಗೋ ನಾನೆಲ್ಲ ಓದುತ್ತಿದ್ದೆ, ಈಗಲೂ ಓದ್ತೀನಿ ಎಲ್ಲಾ ಬಗೆ. ಆದರೆ ಅದರಲ್ಲಿ ಮಾತ್ರ ಒಂದು ನನಗೆ ಅಪ್ರಿಷಿಯೇಟ್ ಆಯ್ತು. ಅಪ್ರಿಷಿಯೇಟ್ ಅಂದ್ರೆ ನನಗೆ ಸಪೋರ್ಟಿಂಗ್ ಒಂದು ವಾಕ್ಯ ಸಿಕ್ಕಿತ್ತು. ಅವರೇನು ಹೇಳ್ತಾನೆ ಗೊತ್ತಾ? ನೀವು ಟೋಟಲ್ಲಿ ನಾಸ್ತಿಕನಾಗಿದ್ದರು, ನಿಮಗೆ ಗಾಡ್ ಇಲ್ಲ, ದೊಡ್ಡವರು ಗುರುಗಳನ್ನು ಆಧರಿಸಬೇಕಾಗಿಲ್ಲ, ಏನಿಲ್ಲ, ನಿಮ್ಮದೇ ಯೋಚನೆ ಮಾಡಿಕೊಂಡು ಯಾವುದು ಒಳ್ಳೆಯದೆನಿಸಿತು ಅದೇ ಮಾಡು. ಇಷ್ಟು ಹೇಳುವವನಾದರೂ ಲಾಲಾ ಹರ್ದಯಾಲ್ ಪಾಕಿಸ್ತಾನಿ, ಅವನು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ, ಆ ಕಾಲದಲ್ಲಿ ಹಿಂದೂಗಳನ್ನು ಬೈದ. ಯಾಕಂದ್ರೆ ಆ ಪರಿಸ್ಥಿತಿ ನೋಡಿದರೆ ಹಿಂದೂಗಳು, ಈಗ ನಾವು ಹಿಂದೂಗಳನ್ನು ಹೇಗೆ ಬೈತಾ ಇದ್ದೀವೋ, 1 ಸೆಂಚರಿಯಗೋ ಸ್ವಲ್ಪ ಸೋಷಿಯಲಿ ಅವೇಕನಾಗಿರುವವರು ಹಿಂದೂಗಳನ್ನು ಬೈಯುತ್ತಾನೇ ಇದ್ದರು. ಐ ಥಿಂಕ್ ಮೋರ್ ದೆನ್ ಸೆಂಚರಿ ಹಿಂದೂಗಳನ್ನು ಬೈಯುವುದು ನಡೆಯುತ್ತಾನೆ ಇದೆ. ಹಿಂದೂಗಳು ಮಾತ್ರ ಅಲ್ಲೇ ಇದ್ದಾರೆ, ಹಾಗೇ ಇದ್ದಾರೆ, ಬಯಸಿಕೊಳ್ಳುವ ಸ್ಥಿತಿಯಲ್ಲೇ ಇದ್ದಾರೆ. ಆಶ್ಚರ್ಯ. ಹಿಂದೂಗಳ ಸ್ಥಿತಿ 1 ಸೆಂಚರಿ ಎಗೋ ಇಫ್ ಯು ರೀಡ್ ದ ಬುಕ್ಸ್ ಆಫ್ 1 ಸೆಂಚರಿ ಎಗೋ, ವಿವೇಕಾನಂದ ಬೈದರು, ಅದೇನು ನಮ್ಮ ದಯಾನಂದ ಸರಸ್ವತಿ ಆರ್ಯ ಸಮಾಜ ಬೈದರು, ಎಲ್ಲರೂ ಬೈತಾನೆ ಇದ್ದಾರೆ. ಸಮರ್ಥ ರಾಮದಾಸು, ಶಿವಾಜಿ, ಎಲ್ಲರೂ ಏನಿದು, ಏನ್ ಮಾಡ್ತಾ ಇದ್ದೀರಿ, ಹಿಂದೂಗಳು ನಿದ್ದೆ ಹೋಗ್ತಾ ಇದ್ದೀರಿ. ಅವರು ಪಾಪ ಬೈದರು. ಈಗಲೂ ನಾವು ನಿದ್ದೆಯಲ್ಲೇ ಇದ್ದೀವಿ. ಎದ್ದು ಆ ಬೈಗಳೆಲ್ಲ ಕೇಳಿ 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 ಮತ್ತೆ ಮಲ್ಕೊಂಡಿದ್ದೇವೆ. ವಿ ಆರ್ ವೆರಿ ಗ್ರೇಟ್ ಪೀಪಲ್. ಓಕೆ, ಸೊ ಅವರು ಒಂದು ಒಳ್ಳೆ ಮಾತು ಹೇಳ್ತಾನೆ ಲಾಲಾ ಹರ್ದಯಾಲ್, ನೀವು ಎಷ್ಟು ನಾಸ್ತಿಕ, ಎಷ್ಟು ಡಿಸೊಬೀಡಿಯಂಟ್. ಯಾವ ಕಾನೂನು ಯಾವುದಾದರೂ ಇಂಟಲೆಕ್ಟ್ಗೆ ಲಾಜಿಕಲ್ ಅನಿಸಿದ್ದರೆ, ಅದರ ರಿಸಲ್ಟ್ ಏನೋ ನಮಗೆ ಗೊತ್ತಾದರೆ, ಲಾಜಿಕಲ್ ಇದ್ದು ಕನ್ವಿನ್ಸ್ ಮಾಡಿದ್ದರೆ ಒಪ್ತೀವಿ. ಅಂಥವನಾದರೂ ಒಂದು ಕಡೆ ಹೇಳ್ತಾನೆ, ಒಬ್ಬ ಗುರುಗಳಿಂದ ಪ್ರೀತಿಯಿಂದ ಭಕ್ತಿಭಾವದಿಂದ ಟೋಟಲ್ಲಿ ತನ್ನ ಈ ಸಮರ್ಪಿಸಿ ಅವರು ಹೇಳಿದ್ದು ಅನ್ಕ್ವಶ್ಚನ್. ಸಾಮಾನ್ಯವಾಗಿ ಇದು ಮಾಡು ಅಂದ್ರೆ ಏಕೆ ಒಂದು ಪ್ರಶ್ನೆ ಮಾಡ್ತೀವಿ, ಸುಮ್ಮನೆ ಅದು ತಗೊಂಡು ಬಾ. ಅದು ಇನ್ನೊಬ್ಬರು ತರ್ತಾನಿದ್ದಾನಲ್ಲ, ಹೆಚ್ಚಾಗುತ್ತದೆ. ಒಂದು ವಸ್ತು ಬೇಕು, ತಲೆ ಮೇಲೆ ಎತ್ತುಕೊಂಡು ಹೆವಿ ಭಾರ ಅಲ್ಲಿಂದ 1/2 ಕಿಲೋಮೀಟರ್ 1 ಕಿಲೋಮೀಟರ್ ತರಬೇಕು. ಇನ್ನೊಬ್ಬರು ತಂದಿದ್ದ, ಇನ್ನೊಬ್ಬರು ಬೇಕು ಅಂದ್ರೆ ಇನ್ನೊಬ್ಬರಿಗೆ ಹೇಳಿ ತಂದಿದ್ದ. ಇವನು ಅನಿಸುತ್ತದೆ, ಅಬ್ಬ ಅವರ ತಂದೆ ಇದ್ದಾನಲ್ಲ, ಗುರುಗಳು ನನಗೆ ಮತ್ತೊಂದು ಸಲ ಹೇಳಿದರೆ ಅನಾವಶ್ಯಕ ಭಾರ ವೇಸ್ಟ್ ಏಕೆ, ಅವ್ರು ಹಾಗೆ ಬರ್ತಾರೆ. ಆದರೆ ನಿಜವಾದ ಭಕ್ತ ಇನ್ನೊಬ್ಬರು ತರಲಿ, ಎಕ್ಸ್ಟ್ರಾ ಆಗಲಿ ಪರವಾಗಿಲ್ಲ, ಗುರುಗಳ ಆಜ್ಞೆ ಪಾಲಿಸುವುದೇ ನನ್ನ ಧರ್ಮ. ಮತ್ತೆ ಅವ್ರು ತಂದೆ ಬಿಡುತ್ತಾನೆ, ತಲೆ ಮೇಲೆ ಎತ್ಕೊಂಡು ಭಾರವಾಗುತ್ತದೆ, ಹಾಗೆಯೇ ಕಷ್ಟಪಟ್ಟು ತಂದ. ನಂತರ ನೋಡಿದ್ದಾಗ ಬೇಕಾಗಿದ್ದು ಒಂದೇ ಬೇಕಾಗಿತ್ತು, ಆ ಒಂದು ಇನ್ನೊಬ್ಬ ಶಿಷ್ಯನು ತಂದೆ ಬಿಟ್ಟ. ಈ ಶಿಷ್ಯನಿಗೆ ಏನನ್ಸುತ್ತದೆ,
ಅಯ್ಯೋ ಸುಮ್ಮನೆ ನನಗೆ ಇಷ್ಟೆಲ್ಲ ಆಯಾಸ ಮಾಡಿಸಿದ್ದರಲ್ಲ, ಅವನಿಗೆ ಒಬ್ಬನಿಗೆ ಹೇಳಿದರೆ ಸಾಕಾಗ್ತೈತೆ, ಇಬ್ಬರಿಬ್ಬರು ಮಾಡಿ ಏನಿದೆಷ್ಟು, ಏನು ಗುರುಗಳಿದು. ಈ ಕಾಲದ ಶಿಷ್ಯ ಹೀಗೆ ಹೇಳ್ತಾನೆ, ಪೂರ್ವಕಾಲದ ಶಿಷ್ಯ ಹೇಳುತ್ತಿರಲಿಲ್ಲ. ಅಷ್ಟೇ. ಇನ್ನೊಂದು, ಇದು ಮಾಡು ಅಂದ್ರೆ ಏಕೆ, ಈ ಕಾಲದಲ್ಲಿ ಏಕೆ ಎಂದು ಪ್ರಶ್ನೆ ಮಾಡ್ತಾರೆ. ಪೂರ್ವಕಾಲದಲ್ಲಿ ಗುರುಗಳು ಹೇಳಿದ್ದರು ಮಾಡೋ ಅಷ್ಟೇ, ಏಕೆ ಎಂದು ಪ್ರಶ್ನವೇ ಇಲ್ಲ. ಏಕೆ? ಆಜ್ಞಾ ಪಾಲಿಸುವುದೇ ಧರ್ಮ. ಕಾರಣ ಏನೋ ಇರಬಹುದು, ಏನಿಲ್ಲದಿದ್ದರೂ ಗುರುಗಳ ಇಷ್ಟ ಮಾಡ್ತೀವಿ. ಏನಿದೆ? ಕಾರಣವಿಲ್ಲ. ಅದಕ್ಕೆ ದೊಡ್ಡ ಕಾರಣ, ಕನ್ವಿನ್ಸಿಂಗ್ ಕಾರಣ ಏನಿಲ್ಲ. ಸುಮ್ಮನೆ ಗುರುಗಳು ಹೇಳಿದ್ದರಲ್ಲ, ಅವರ ಪ್ರೀತಿ, ಅವರ ತೃಪ್ತಿ, ಅವರ ಆಜ್ಞೆಗೋಸ್ಕರ ಅದನ್ನು ಮಾಡೋಣ. ಹಾಗೆ ಲಾಲದಯಾಲ್ ಹೇಳ್ತಾನೆ, ಕಾರಣ ಲಾಜಿಕಲ್ಲಿ ಗೊತ್ತಿಲ್ಲ ನಮಗೆ, ಕಾರಣ ಅವರು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಅವರು ಹೇಳಿದ್ದಾರೆ ನಾವು ಮಾಡ್ತೀವಿ. ಅನ್ಕ್ವಶ್ಚನ್ಡ್, ಕ್ವಶ್ಚನ್ ಮಾಡಲ್ಲ. ಅವರು ಹೇಳಿದ್ದಾರೆ ಎಂದು ಅವರ ಮೇಲೆ ಪ್ರೀತಿಯಿಂದ, ಅವರ ಮೇಲೆ ಆಧಾರದಿಂದ ಸುಮ್ಮನೆ ಮಾಡು. ಅಂದರೆ ಇದು ಮಾಡುವುದು ಒಳ್ಳೆಯದು ಎಂದು ಹೇಳ್ತಾನೆ. ಅದು ಓದಿದ್ದಾಗ ನನಗೆ ಆಶ್ಚರ್ಯವಾಯಿತು. ಇಷ್ಟು ನಾಸ್ತಿಕನಿಗೆ ಈ ಗುರುವಾಜ್ಞೆ ಪಾಲನ ಒಳ್ಳೆಯದನ್ಸಿತೆ. ಅವ್ರ ಕೆಳಗೆ ಏನು ಹೇಳ್ತಾರೋ ಗೊತ್ತಾ? ಆ ಪುಸ್ತಕ ಎಲ್ಲೋ ಇಟ್ಟಿದ್ದೀನಿ, ದೊಡ್ಡಬಳ್ಳಾಪುರನಲ್ಲಿದೆ. ಅದು ಅಂಡರ್ಲೈನ್ ಮಾಡಿ ಇಟ್ಟಿದ್ದೀನಿ ಈ ಪಾಯಿಂಟ್. ಅದು ತುಂಬಾ ಹಿಂದಿಂದ, 30 ವರ್ಷನೋ 40 ವರ್ಷ ಪುಸ್ತಕ ಹಿಂದಿಂದು, 40 ವರ್ಷ ಹಿಂದಿನ ಪುಸ್ತಕ. ಅವರು ಹೇಳ್ತಾರೆ ಇನ್ನೊಂದು, ಇದರಿಂದ ಏನಾಗ್ತದೆ ಅಂದರೆ ಹ್ಯೂಮನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಲ್ಲಿ ಒಂದು ಈಗೋ ಬಿಟ್ಟು ಮನುಷ್ಯನಲ್ಲಿ ಒಂದು ಹ್ಯುಮಿಲಿಟಿ ಬರಬೇಕು. ಒಂದು ಅಂದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಪ್ರತಿಯೊಂದು ನಮ್ಮ ಬುದ್ಧಿಗೆ ಕನ್ವಿನ್ಸ್ ಆದರೆ ಮಾಡ್ತೀವಿ. ನಮ್ಮ ಬುದ್ಧಿ ಒಪ್ಪಿಕೊಂಡರೆ, ಕಾರಣವನ್ನು ಒಪ್ಪಿಕೊಂಡರೆ ಮಾಡ್ತೀವಿ. ಇಲ್ಲಿ ಕಾರಣ ನಮಗೆ ಗೊತ್ತಿಲ್ಲ. ಕೆಲವೊಮ್ಮೆ ಕಾರಣ ತಪ್ಪು ಅನಿಸಬಹುದು, ಪರವಾಗಿಲ್ಲ. ಗುರುಗಳ ಮೇಲೆ ಸುಮ್ಮನೆ ಪ್ರೀತಿಯಿಂದ ಅವರು ಹೇಳಿದ್ದಾರೆ ನಾನು ಮಾಡ್ತೀನಿ, ಅವರ ಮೇಲೆ ಪ್ರೀತಿಯಿಂದ ಆದರದಿಂದ ಮಾಡ್ತೀನಿ. ಸುಮ್ಮನೆ ಬ್ಲೈಂಡ್ ಆದರ ಪ್ರೀತಿ ಇಟ್ಕೊಂಡು ಅವರ ಆಜ್ಞೆಯನ್ನು ಶಿರಸಾವಹಿಸಿದರೆ ದಟ್ ಆಲ್ಸೋ ಡೆವಲಪ್ಸ್ ಎ ಸರ್ಟನ್ ಪ್ಯೂರಿಟಿ ಆಫ್ ದ ಮೈಂಡ್, ಸರ್ಟನ್ ಈಗೋಲೆಸ್ನೆಸ್ ಆಫ್ ದ ಮೈಂಡ್. ಮನಸ್ಸಿನಲ್ಲಿ ಈಗೋವನ್ನು ತೆಗೆದುಬಿಟ್ಟು ಸುಮ್ಮನೆ ಕಾರಣವು ಗೊತ್ತಿಲ್ಲದಿದ್ದರೂ, ಕನ್ವಿನ್ಸ್ ಆಗದಿದ್ದರೂ, ಇಂಟೆಲೆಕ್ಚುವಲ್ಲಿ ಸುಮ್ಮನೆ ಒಬ್ಬರಿಗೋಸ್ಕರ ಮಾಡುವುದೆಂಬುದು ಎಂಬ ಒಂದು ಸದ್ಗುಣ ನಮ್ಮಲ್ಲಿ ಬೆಳೆಯುತ್ತದೆ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಕು ಎಂದು ಅವರು ಹೇಳ್ತಾರೆ. ಯಾರು? ಲಾಲದಯಾಲ್ ನಾಸ್ತಿಕ. ಇಟ್ ಈಸ್ ಯೂಸ್ಫುಲ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಆವಾಗ ನನಗನ್ಸಿತು ನೋಡಿ, ನಾಸ್ತಿಕನಿಗೆ ಭಕ್ತರು ಭಕ್ತಿಶಾಸ್ತ್ರದಲ್ಲಿ ಹೇಳಿರುವ ಇಷ್ಟದೇವತಾಕ್ಕೆ ಸಮರ್ಪಣ, ನನ್ನನ್ನು ನಾನು ಅಂದರೆ ಅನ್ಕ್ವಶ್ಚನಿಂಗ್ಲಿ ಸರೆಂಡರಿಂಗ್ ಟು ಸಂಬಡಿ ಔಟ್ ಆಫ್ ರೆವರೆನ್ಸ್, ಔಟ್ ಆಫ್ ಲವ್, ನಾಟ್ ಔಟ್ ಆಫ್ ಇನ್ಫೀರಿಯಾರಿಟಿ. ಭಯದಿಂದ ಹೆದರ್ಕೊಂಡು ಮಾಡಿದ್ದರೆ ಅದು ಗುಲಾಮಿ ಬುದ್ಧಿ ಆಗ್ತದೆ. ಹೆದರ್ಕೊಂಡು ಅಲ್ಲ, ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ. ಕಾರಣ ಗೊತ್ತಿಲ್ಲ, ದೊಡ್ಡವರವರು ಹೇಳಿದ್ದಾರೆ, ಆಯ್ತು ಏನೇ ಆಗಲಿ, ಅವರಿಗೋಸ್ಕರ ಅವರ ಮೇಲೆ ಪ್ರೀತಿಯಿಂದ ಮಾಡ್ತೀನಿ. ಅವರು ಹೇಳಿದ್ದಾರೆ ಅದೇ ಸಾಕು, ನಾನು ಮಾಡುವುದೇ ನನಗಿಷ್ಟ, ಅವರ ಪ್ರೀತಿಯಿಂದ ಮಾಡ್ತೀನಿ. ಕಾರಣವೇನಿಲ್ಲ, ವ್ಯರ್ಥವಾಗಬಹುದು, ಪರವಾಗಿಲ್ಲ ಮಾಡ್ತೀನಿ. ಈ ಭಾವದಿಂದ ಮಾಡಿದ್ದರೆ ದಿಸ್ ಕ್ಯಾಟರ್ಸ್ ಸರ್ಟನ್ ಡೀಪರ್ ನೀಡ್ ಆಫ್ ದ ಪರ್ಸನಾಲಿಟಿ. ಮನುಷ್ಯನ ಹೃದಯದಲ್ಲಿರುವಂತ ಒಂದು ಸೂಕ್ಷ್ಮವಾದ ಸಬ್ ಕಾನ್ಷಿಯಸ್ ಮೈಂಡಿನಲ್ಲಿರುವ ಈಗೋ ತೆಗೆದುಬಿಟ್ಟು, ಸಬ್ ಕಾನ್ಷಿಯಸ್ ಮೈಂಡಿನಲ್ಲಿರುವ ಅಹಂಕಾರವನ್ನು ತೆಗೆದುಬಿಟ್ಟು, ಮನುಷ್ಯನಿಗೆ ಏನೋ ಒಂದು ಸರೆಂಡರ್, ಒಂದು ಶರಣಾಗತಿ, ಅನ್ನೋನ್ ಪ್ರಿನ್ಸಿಪಲ್, ಯಾವುದೋ ಅನ್ನೋನ್ ಅಜ್ಞಾತ ಎಲ್ಲಿದೆಯೋ, ಅನ್ನೋನ್ ಪ್ರಿನ್ಸಿಪಲ್ ಸರ್ವವ್ಯಾಪಕನೇ. ಇನ್ನು ಯಾರು ಆ ಅನ್ನೋನ್ ಪ್ರಿನ್ಸಿಪಲ್ಗೆ ಕಾರಣ ಅಂದ್ರೆ ನಮ್ಮ ಮನಸ್ಸು ಕನ್ವಿನ್ಸ್ ಆಗಬೇಕಾಗಿಲ್ಲ, ಲಾಜಿಕಲ್ ಕನ್ವಿನ್ಸ್ ಆಗದಿದ್ದರೂ ಅದಕ್ಕೆ ಶರಣ ಹೊಂದುತ್ತೀವಿ. ದಿಸ್ ಇಸ್ ವೆರಿ ಗುಡ್, ವೆರಿ ನೆಸೆಸರಿ ಟು ಹ್ಯಾಂಡಲ್ ಅವರ್ ಪ್ರಾಬ್ಲಮ್ ಆಫ್ ಈಗೋ. ಇಲ್ಲದಿದ್ದರೆ ದ ಸಬ್ ಕಾನ್ಷಿಯಸ್ ಈಗೋ ಹೆಜ್ಜೆ ಹೆಜ್ಜೆಗೆ ಬಂದು ಇಂಟರ್ಫಿಯರ್ ಆಗ್ತದೆ. ಆ ಸಬ್ ಕಾನ್ಷಿಯಸ್ ಈಗೋ ಪ್ರತಿಯೊಂದು ಅದೇಕೆ ಇದೇಕೆ ನಮಗೆ ಕನ್ವಿನ್ಸ್ ಆಗದಿದ್ದರೆ ಇದು ಫೂಲಿಶ್, ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಎಂದು ಡಿಸ್ಮಿಸ್ ಮಾಡ್ತೀವಿ. ತಪ್ಪು ಎಂದು ಡಿಸ್ಮಿಸ್ ಮಾಡಬೇಡ. ತಪ್ಪಾಗಬಹುದು, ಡಸಂಟ್ ಮ್ಯಾಟರ್. ಹೇಳಿದ್ದಾರೆ ಗುರುಗಳು, ತಪ್ಪೆಂದು ಗೊತ್ತು, ಆದರೂ ಮಾಡು. ಇದು ವೇಸ್ಟ್ ಆಗ್ತದೆ, ಪರವಾಗಿಲ್ಲ ಮಾಡು. ವೇಸ್ಟ್ ಆಗಲಿ, ಪರವಾಗಿಲ್ಲ ಮಾಡು. ರಿಪಿಟೇಷನ್ ಆಗ್ತದೆ, ಪರವಾಗಿಲ್ಲ ಮಾಡು. ಅಂದರೆ ಗುರುಗಳ ಮೇಲೆ ಪ್ರೀತಿಯಿಂದ, ಇಂಟೆಲೆಕ್ಟ್ ಅಂದು ಅಂದರೆ ದೊಡ್ಡವರು ಹೇಳಿದ್ದನ್ನು, ನಮ್ಮ ಭಗವಂತ ಇಷ್ಟದೇವತ ಹೇಳಿದ್ದನ್ನು, ಭಗವಂತ ಕೊಟ್ಟಿರುವ ಆಜ್ಞಾ, ಶಾಸ್ತ್ರ ಆಜ್ಞಾ ಇದೆ, ಇದು ಪುಣ್ಯ ಕರ್ಮ, ಇದು ಜಪ ಮಾಡು, ಪಾರಾಯಣ ಮಾಡು. ಇದರಿಂದ ಏನ್ ಬರ್ತದೆ? ನನಗೆ ಬರುತ್ತದಾ ನಿಜವಾಗಿ? ಬರದಿದ್ದರೆ ಆರ್ ಯು ಶೂರ್? ವಾಟ್ ಇಸ್ ದ ಪ್ರೂಫ್? ಪ್ರೂಫ್ ಹೇಳಕ್ಕಾಗಲ್ಲ ಅಂದರೆ ಸುಮ್ಮನೆ ವೈ ಆರ್ ಯು ವೇಸ್ಟಿಂಗ್ ಮೈ ಟೈಮ್, ಓಕೆ, ವೈ ಶುಡ್ ಐ ಅನ್ನೆಸರ್ಲಿ ಸ್ಟ್ರೇನ್ ಮೈ ಸೆಲ್ಫ್, ಡಸಂಟ್ ಮ್ಯಾಟರ್, ಐ ವಾಂಟ್ ಡು. ಅಂದರೆ ನಮ್ಮ ಇಂಟೆಲೆಕ್ಟ್ಗೆ ಕನ್ವಿನ್ಸ್ ಆಗಿದ್ದೇ ಮಾಡ್ತೀವಿ, ಇಲ್ಲದಿದ್ದರೆ ಮಾಡಲ್ಲ. ನಮ್ಮ ಇಂಟೆಲೆಕ್ಟ್ ಹ್ಯಾಸ್ ಬಿಕಮ್ ಗಾಡ್ ಫಾರ್ ಅಸ್.
ನಮ್ಮ ಇಂಟೆಲೆಕ್ಟ್ ಇಸ್ ಎ ಶಾಲೋ, ಸೂಪರ್ಫಿಷಿಯಲ್, ಲಿಮಿಟೆಡ್. ನಮ್ಮ ಪರಿಮಿತವಾದ ಬುದ್ಧಿಯನ್ನೇ ನಮ್ಮ ಬುದ್ಧಿಗೆ ಕನ್ವಿನ್ಸ್ ಆಗಿದ್ದರೆ ಮಾಡ್ತೀವಿ, ಇಲ್ಲದಿದ್ದರೆ ಮಾಡಲ್ಲ. ಇದೊಂದು ಏನಾಯಿತು? ದೊಡ್ಡ ಅಡ್ಡಿ. ಯು ಮೇ ಥಿಂಕ್ ಯು ಆರ್ ವೆರಿ ಇಂಟೆಲಿಜೆಂಟ್, ವೆರಿ ಶಾರ್ಪ್ ಸೈಂಟಿಸ್ಟ್ ಅಂಡ್ ಆಲ್, ಬಟ್ ಫಾರ್ ಯುವರ್ ಪರ್ಸನಾಲಿಟಿ ದಟ್ ಈಸ್ ಎ ಬಿಗ್ಗೆಸ್ಟ್ ಬ್ಲಾಕ್. ಅದು ದೊಡ್ಡ ಅಡ್ಡಿ ಮಾಡಿಬಿಡುತ್ತದೆ, ಆಬ್ಸ್ಟಕಲ್ ಆಗಿಬಿಡುತ್ತದೆ. ನಿಮ್ಮ ಇನ್ನರ್ ಡೀಪರ್ ಪರ್ಸನಾಲಿಟಿ, ವೇರ್ ಯು ಟ್ರಾನ್ಸೆಂಡ್ ಯುವರ್ ಈಗೋ, ಯು ಸರೆಂಡರ್ ಯುವರ್ ಸೆಲ್ಫ್, ಅದು ಡೆವಲಪ್ ಆಗಲ್ಲ. ಅದಕ್ಕೋಸ್ಕರ ಆ ತರಹ ಶರಣಾಗತಿ ಭಕ್ತಿ ಬೇಕು. ಒಂದು ನಾಸ್ತಿಕ ಅಪ್ರಿಷಿಯೇಟ್ ಮಾಡಿದ ನೋಡಿ, ನನಗೆ ಆವಾಗಲೇ ತುಂಬಾ ಇಷ್ಟವಾಯಿತು ಆ ಪುಸ್ತಕ. ಅಬ್ಬಾ ನೋಡು, ನಾಸ್ತಿಕ ಅಪ್ರಿಷಿಯೇಟೆಡ್ ಇಟ್. ಅಬ್ಬಾ, ನಾನು ಹುಚ್ಚು ಹಾಗೆ ತುಂಬಾ ಓದುತ್ತಿದ್ದೆ, ಈಗಲೂ ಓದ್ತೀನಿ ಅನೇಕ ಪುಸ್ತಕಗಳು. ಬೇಗ 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 ಜನರು ಏನೇನೋ ಗೊತ್ತಾಗಿ ಬಿಡುತ್ತದೆ, ಪ್ರಪಂಚವೆಲ್ಲ ಆಶ್ಚರ್ಯ. ನಾಸ್ತಿಕನಾಗಿದ್ದರು ದಟ್ ಶರಣಾಗತಿ ಹ್ಯಾಸ್ ಎ ಬ್ಯೂಟಿ. ದೇರ್ ಫೋರ್ ನಮ್ಮ ಜನರು ಶಾಸ್ತ್ರೋಕ್ತ ಕರ್ಮಗಳು, ತಾಯಿ ತಂದೆ ಹೇಳಿದ್ದು, ನಮ್ಮ ತಾಯಿ ತಂದೆಗೆ ಇದು ಮಾಡುವುದಿಷ್ಟ. ಅವರು ಪ್ರಾಣ ಬಿಟ್ಟ ನಂತರನೂ ಅದೇ ಹೊತ್ತಿಗೂ ಇದು ಸುಮ್ಮನೆ ರೊಟೀನ್ ಆಗಿ ಮಾಡ್ತಾನೆ. ಜನರು ಹೇಳ್ತಾರೆ, ಏನಪ್ಪಾ ನೀವೆಲ್ಲ ಎಜುಕೇಟೆಡ್ ಮ್ಯಾನ್, ತಾಯಿ ತಂದೆ ಪ್ರಾಣ ಬಿಟ್ಟರು, ಅವ್ರಿಗೋಸ್ಕರ ಮಾಡುವುದ ಏನಿದೆ, ಅವರು ಎಲ್ಲಿದ್ದಾರೆ ಅಂದ್ರೆ ಅಂಧವಿಶ್ವಾಸ. ಈಗ ಪ್ರತಿಯೊಂದು ಮಾತು ಅಂಧವಿಶ್ವಾಸ ಎಂದು ಹೇಳಿಬಿಡುವುದಂತ ಮೂರ್ಖತನ ಇನ್ನೊಂದಿಲ್ಲ, ಭಯಂಕರ ಮೂರ್ಖತನ ಅದು. ದಟ್ ಈಸ್ ಎ ಈಗೋ, ಭಯಂಕರ ಈಗೋ ಅದು. ಅವರು ಹೇಳ್ತಾರೆ ನೋಡಿ, ಔಟ್ ಆಫ್ ಮೈ ರೆಸ್ಪೆಕ್ಟ್ ಮೈ ಪೇರೆಂಟ್ಸ್, ಔಟ್ ಆಫ್ ಗುರುಗಳು ಒಂದು ಕುರ್ಚಿಯಲ್ಲಿ ಕುಳಿತಿದ್ದರು. ಈಗ ಅವರು ಶರೀರ ಬಿಟ್ಟ ನಂತರನೂ ಆ ಕುರ್ಚಿಯನ್ನು ನೋಡಿದರೆ ಅದಕ್ಕೆ ಹೂಗಳು ಹಾಕಿ ನಮಸ್ಕಾರ ಮಾಡಿ, ಕುರ್ಚಿಗೆ ನಮಸ್ಕಾರ ಮಾಡಿ ಕೆಳಗೆ ಕೂತಿರ್ತಾನೆ, ಕುರ್ಚಿಯನ್ನು ಬಳಸಲ್ಲ. ಇನ್ನೊಬ್ಬರು ಬಂದು ನೇರಾಗಿ ಕೂತಿದ್ದರು. ಅದೇನದು ಗುರುಗಳದ್ದು ಬಿಡೋಣ. ಗುರುಗಳ ಯಾರು, ಎಲ್ಲಿದ್ದಾರೆ? ಗುರುಗಳು ಇಲ್ಲವಲ್ಲ, ನೀವು ಮೊದಲು ಏಳು ಕುರ್ಚಿಯಿಂದ, ಅದು ಅಪಮಾನ ಮಾಡಬೇಡ. ಇವರು ಹೇಳ್ತಾನೆ, ಅವ್ರು ಹೇಳ್ತಾನೆ, ಓ ಏನಪ್ಪಾ ಇಷ್ಟ ಅಂಧವಿಶ್ವಾಸ, ಯಾರಿದ್ದಾರೆ? ಕುರ್ಚಿ ಕುರ್ಚಿ ಯಾರಾದ್ರೂ ಕೂತಿರ್ಬೋದು. ಈಗ ಹೀಗೆ ಮಾತಾಡ್ತಾರೆ. ಅವರ ಭಾವ ನಿಮ್ಗೆ ಅರ್ಥವಾಗ್ತಾ ಇದೆ? ಅವ್ರಿಗೆ ಕುರ್ಚಿ ನೋಡಿದ್ದರೆ ಎಷ್ಟು ಪೂಜ್ಯ ಭಾವ, ಎಷ್ಟು ಭಕ್ತಿ ಆಗ್ತಾ ಇದೆ. ಆ ಸ್ಥಾನದಲ್ಲಿ ನಾವು ಕುಳಿತಿರುವಕ್ಕೆ ಅರ್ಹರ? ನಾವು ಯೋಗ್ಯರಲ್ಲ. ಅದು ಗುರುಗಳದು ಸ್ಥಾನ. ಅದನ್ನು ನಾವು ಪೂಜ್ಯ ಭಾವದಿಂದ ಭಕ್ತಿಯಿಂದ ನೋಡಿಕೊಳ್ಳಬೇಕು. ನಾವು ಕೆಳಗೆ ಕೂತಿರಬೇಕು ಅಥವಾ ಇನ್ನೊಂದು ಕುರ್ಚಿ, ಅದು ಮಾತ್ರ ಬೇಡ. ಈ ಭಾವನೆ ಎಷ್ಟು ಚೆನ್ನಾಗಿದೆ. ಈ ಭಾವನೆಗಳನ್ನೆಲ್ಲ ಕಡೆಗಣಿಸಿ ಗಣಿಸಿ ಗಣಿಸಿ ನಾವು ಒಬ್ಬ ರಾಕ್ಷಸರಾಗಿ ಬಿಟ್ಟಿದ್ದೀವಿ ಹಿಂದೂಗಳು. ಹಿಂದೂಗಳಂದ್ರೆ ಈ ಕಾಲದಲ್ಲಿ ಎಲ್ಲರೂ ಹಾಗೆ ಆಗಿಬಿಟ್ಟರು. ಅಂದರೆ ಶ್ರದ್ಧಾ ಭಕ್ತಿಯನ್ನು, ಶರಣಾಗತಿಯನ್ನು, ವಿನಯವನ್ನು, ಆಜ್ಞಾಪಾಲನೆಯನ್ನು ತುಂಬಾ ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಪರ್ಸನಾಲಿಟಿ ಏನಾಗ್ತಾ ಇದೆ? ಈಗೋಯಿಸ್ಟಿಕ್ ಹಾಗೆ ಉಳಿಯುತ್ತಾ ಇದೆ. ಆ ಈಗೋಯಿಸ್ಟಿಕ್ ಇರುವುದರಿಂದ ಶರಣಾಗತಿ ಇಲ್ಲ. ಶರಣಾಗತಿ ಇಲ್ಲದಿದ್ದರೆ ಒಂದು ಆತ್ಮತೃಪ್ತಿ ಇಲ್ಲ. ಎಲ್ಲರ ಸಂತೃಪ್ತಿ, ಹಣ ಇದೆ, ಉದ್ಯೋಗಗಳಿವೆ. ಹಿಂದಿನ ಕಾಲಕ್ಕಿಂತ ಎಷ್ಟು ಹಣ ಇದೆ ನೋಡಿ, ಎಷ್ಟು ಸಂಪಾದನೆ ಇದೆ, ಎಷ್ಟು ಆನರ್ ಇದೆ, ದುಡ್ಡು ಇದೆ, ಏನೇನೋ ಇದೆ, ಮನೆ ಇದೆ, ಎಜುಕೇಶನ್ ಇದೆ, ಟಿವಿಗಳಿವೆ, ಸೆಲ್ ಫೋನ್ಗಳಿವೆ, ಎರಡೆರಡು ಸೆಲ್ ಫೋನ್ಗಳಿವೆ. ಆದರೂ ತೃಪ್ತಿ ಮಾತ್ರ ಇಲ್ಲ. ವೇದಾಂತವೂ ಇದೆ, ಶಂಕರ ಭಾಷ್ಯನೂ ಓದ್ತಾರೆ, ಮಾರ್ಕೆಟ್ನಲ್ಲಿ ಸಿಗ್ತದೆ, ತಗೊಂಡು ಬಾ. ನಿನಗೆ ಯಾವ ಭಾಷೆ ಬೇಕಂದ್ರೆ ಇಂಗ್ಲಿಷ್ನಲ್ಲಿ ಶಂಕರ ಭಾಷ್ಯ, ಹಿಂದಿಯಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ, ಯು ಟೆಲ್ ಮಿ ವಿಚ್ ಭಾಷೆನಲ್ಲಿ ಶಂಕರ ಭಾಷ್ಯ ಇಲ್ಲ. ಎಲ್ಲ ಭಾಷೆಗೂ ಬಂದುಬಿಟ್ಟು. ಈ ಕಾಲದಲ್ಲಿ ಫ್ರೆಂಚ್, ಜರ್ಮನ್ಗೂ ಬಂದುಬಿಟ್ಟಿತ್ತು. ಎಲ್ಲ ಭಾಷೆ, ಇಟಾಲಿಯನ್, ಮೊನ್ನೊಬ್ಬರು ಬರ್ತಾರೆ, ಇಟಾಲಿಯನ್ನಲ್ಲಿ ಗೀತಾ ಭಾಷೆ ಇದೆ, ಎಲ್ಲ ಭಾಷೆಗೆ ಬಂದು. ಆದರೆ ಒಂದೇ ಒಂದು ರೇರ್ ಕಮಾಡಿಟಿ, ಯಾರಿಗೆ ಮನಸ್ಸಮಾಧಾನವಿಲ್ಲ, ತೃಪ್ತಿ ಇಲ್ಲ. ನೋಡಿದ್ದೀರಾ? ಶಂಕರ ಭಾಷೆ ಸಿಗ್ತದೆ, ಸಮಾಧಾನ ಮಾತ್ರ ಸಿಗಲ್ಲ. ನೋಡಿ ನಮ್ಮ ಗತಿ ಏನಿದೆ. ಜನರು ಉಲ್ಲಂಘಿಸಿದ್ದರೆ ದೊಡ್ಡ ಅನ್ಕೊಳ್ತಾ ಇದ್ದಾರೆ. ನಾನು ಪುಸ್ತಕ ಓದ್ತೀನಿ, ನಾನೇಕೆ ಓದಬಾರದು? ನೋಡಪ್ಪ, ಗುರುಗಳು ಪ್ರೀತಿಯಿಂದ ಕೊಟ್ಟಿದ್ದು ಅಲ್ಪ ವಸ್ತುವೇ ಆಗಲಿ. ಸಿಂಪಲ್ ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬರು ತನ್ನ ಪ್ರೀತಿಯಿಂದ ನಿಮ್ಮ ಕೈಯಲ್ಲಿ ಕೊಟ್ಟರೆ ಅದು ಕಾಣಿಗೆ ಆಗುತ್ತದೆ, ಒಂದು ಅನುಗ್ರಹ ಆಗುತ್ತದೆ, ಪ್ರಸಾದ ಆಗುತ್ತದೆ. ನನಗೋಸ್ಕರನೇ ಅಲ್ಲವೇ, ನನಗೋಸ್ಕರನೇ ಒಂದು ಮಿಠಾಯಿ ಮಾಡಿಟ್ಟರು, ಅವರು ಕೊಡುವುದಕ್ಕೆ ಬೇರೆ ಎಲ್ಲೋ ಹೋದರು, ಬಂದಿಲ್ಲ, ನನಗೆ ಹಸಿವಾಗ್ತಾ ಇದೆ, ನಾನೇ ತಗೊಂಡು ತಿಂತೇನೆ ಏನಿದೆ. ಅಥವಾ ಅವರು ನನಗೋಸ್ಕರನೇ ಇಟ್ಟರಲ್ಲವೇ, ನನ್ನನ್ನು ಕರೆದರು, ನಿಮಗೇನು ಕೊಡ್ತೀನಿ ಕಾಣಿಗೆ ಬನ್ನಿ ಎಂದು, ಅಲ್ಲಿದೆ, ನಾನೇ ತಗೊಂಡು ಬಿಡ್ತೀನಿ. ನೀನೇ ತಗೊಂಡ್ರೆ ಕಾಣಿಗೆ ಆಗುತ್ತದೆ? ಅಥವಾ ಅವರು ಕೈಯಾರ ಕೊಟ್ಟರೆ, ಪ್ರೀತಿಯಿಂದ ಕೊಟ್ಟರೆ ಕಾಣಿಗೆ ಆಗುತ್ತದೆ? ಅನುಗ್ರಹ, ಪ್ರೀತಿ ಎಂಬುದು ಅವರು ಕೊಟ್ಟರೆ ಆಗುತ್ತದ, ನೀನೇ ಕಿತ್ಕೊಂಡ್ರೆ ಆಗುತ್ತದೆ? ಈ ಕಾಲದಲ್ಲಿ ಅದೇ ಮಾಡ್ತಾ ಇದ್ದಾರೆ. ಏನೆಂದು ಅವರು ಹಣ ಕಳಿಸ್ತಾರೆ, ಇವರು ಹೋಗಿ ಅಂಗಡಿಗೆ ಹೋಗಿ ಇವರೇ ಕೊಂಡುಕೊಂಡು ಬರ್ತಾರೆ. ವಸ್ತುವನ್ನು ಅವರು ಕೊಂಡುಕೊಂಡು ನಿಮಗೆ ಕೊಟ್ಟರೆ ಅದು ಪ್ರೀತಿ ಇರುತ್ತದೆ. ಅವರು ಹೇಳ್ತಾರೆ, ಆಯ್ತು ನೀವು ತಗೋ, ಅಲ್ಲಿ ಸೆಂಡ್ ಯು ಮನಿ ಲೇಟರ್, ನೀವು ಈಗಲೇ ತಗೋ,
ಅದು ಸಾಲ ಅನುಗ್ರಹ. ಗೊತ್ತಾ? ಯು ಬೈ ಅಂಡ್ ಈಟ್ ಯುವರ್ ಸೆಲ್ಫ್ ಅಂಡ್ ವಿಲ್ ಸೆಂಡ್ ಯು ಮನಿ ಆಫ್ಟರ್ ನೆಕ್ಸ್ಟ್ ಮಂತ್ ಆರ್ 2 months. ಅದು ಮರ್ತೇ ಹೋಗ್ತಾನೆ, ಅವ್ರು ಕೊಡ್ತೀನಿ ಎಂದು. ಮತ್ತೆ ನೆನಪಿಸಿದ್ದರೆ ಅವ್ರು ನೆನಪಿಸಿದ್ದರೂ ನೆನಪೇ ಆಗಲ್ಲ. ನೀವು ಕೊಂಡ್ಕೋ. ಒಬ್ಬನೇನು ಹೇಳ್ದ, 10,000 ವಸ್ತು, 10,000 ರೂಪಾಯಿ, ನೀನೆ ಒಬ್ಬನೇ ಹೇಳಿದೆ, ನನಗೆ ಕಾಣಿಗೆ ಕೊಡಬೇಕನ್ಸುತ್ತಾ ಇದೆ, ನನಗೆ ಒಂದು 10,000 ವಸ್ತು ಇದೆ, ತುಂಬಾ ಒಳ್ಳೆಯ ವಸ್ತು, ನಿನಗೇನು ಏನೋ ವಸ್ತು ಇರುತ್ತದೆ ನೋಡಿ, ಅದೇನೋ ಓದುವುದು, ಟ್ಯಾಬೋ ಏನೋ ಎಂತದ್ದು, ಆ ರೀಡಿಂಗ್ ಅದು, ಈ ಬುಕ್ ಅಂತದ್ದೇನೋ ಕೊಡಬೇಕನ್ಸುತ್ತಾ ಇದೆ. ಇವರು ಹೇಳಿದರು, ನನಗೇನು ಬೇಕಾಗಿಲ್ಲ, ಪರವಾಗಿಲ್ಲ. ಅಲ್ಲ ನಿಮಗೆ ಬೇಕಾಗಿಲ್ಲ, ನನಗೇನು ಕೊಡಬೇಕನ್ಸುತ್ತಾ ಇದೆ, ನಾನು ಕೊಡ್ತೀನಿ. ಆಯ್ತಪ್ಪ, ಅಷ್ಟು ಇದ್ದರೆ ಓಕೆ, ನಿನ್ನ ತೃಪ್ತಿಗೋಸ್ಕರ ಓಕೆ, ತಗೊಳ್ತೀನಿ. ನೀವು ಕೊಟ್ಟರೆ ನಾನು ಆಧಾರದಿಂದ ಪ್ರೀತಿಯಿಂದ ತಗೊಳ್ತೀನಿ ಅಂತ. ಇವರೇನು ಹೇಳಿದನ ಗೊತ್ತಾ, ನೀವೀಗ ಕೊಂಡ್ಕೊಂಡು ನಾನು ನಂತರ ಕೊಡ್ತೀನಿ ಹಣ. ಇದೇನಪ್ಪ, ಅವನೇ ಕೊಡ್ತೀನಿ ಎಂದು ಹೇಳಿ ಮತ್ತೇನು ಹೇಳ್ತಾರೆ, ನೀವೇ ಕೊಂಡ್ಕೊ. ಇವರು ಎಷ್ಟು ಸ್ಪೆಂಡ್ 10,000 ಅವರು ಸ್ಪೆಂಡ್ ಮಾಡಿದ ನಂತರ ಅವ್ರು ಮರ್ತೇ ಹೋದ. ಮುಂದಿನ ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಇವರು ನೆನಪಿಸಬೇಕಾ, ಏನಪ್ಪ, ಯು ಓ ಮಿ 10,000 rupees. ಹೇಗಿದೆ ನೋಡಿ. ಕಾನುಕೆ, ಅನುಗ್ರಹ, ಪ್ರಸಾದ ಎಂಬುದು ಡಿಮ್ಯಾಂಡ್ ಮಾಡಿ ತಗೊಳ್ಳಬೇಕಾ? ಅವರು ಮರ್ತು ಹೋಗಿದ್ದು ನೋಡುತ್ತಾ ಇದ್ದರೆ ಇದು ಕಾಣಿಗೆ ಅಲ್ಲ, ನಾನು ಡಿಮ್ಯಾಂಡ್ ಮಾಡಿ ತಗೊಂಡಂತ. ಈ ಕಾಲದಲ್ಲಿ ಹೀಗೆ ಆಗಿಬಿಟ್ಟಿತು. ರಾಮಚಂದ್ರನಿಗೆ ತಂದೆ ಆಜ್ಞೆ ಪಾಲನ ಮಾಡ್ತೀನಿ ಎಂದು ಕಾಡುಗೆ ಹೋದಾಗ ಜಾಬಾಲಿ ಋಷಿ ಅದೇ ಹೇಳ್ತಾ ಇದ್ದ, ಈಗ ಅಪ್ಪ ಇದ್ದಾನ, ಅಪ್ಪ ಶರೀರ ಬಿಟ್ಟ ಹೋದ, ಈಗ ಯಾರು ನೋಡ್ತಾ ಇದ್ದಾರೆ? ಅಯೋಧ್ಯವಾಸಿಗಳು ನೀವು ಬರುವುದೇ ಇಷ್ಟಪಟ್ಕೊಳ್ತಾ ಇದ್ದಾರೆ. ಭರತನಿಗಿಷ್ಟ, ವಸಿಷ್ಠನಿಗಿಷ್ಟ, ಎಲ್ಲರಿಗೂ ಇಷ್ಟ. ಈಗ ಅಪ್ಪ ನೋಡ್ತಾ ಇದ್ದಾನ, ಬಿಡು ಬಾ ಎಂದು ಹೇಳಿದ. ರಾಮಚಂದ್ರ ತಕ್ಷಣವೇ ಬೈದ ಋಷಿಗಳನ್ನು. ಏಕೆ ಗೊತ್ತಾ? ಇಟ್ ಈಸ್ ದ ಹಾರ್ಟ್ ನಲ್ಲಿ ಎಲ್ಲ ದೇವರಿದ್ದಾರೆ. ನಿಮ್ಮ ಹೃದಯ ಒಪ್ಪುಕೊಂಡರೆ ದಶರಥ ಫಿಸಿಕಲ್ಲಿ ಇಲ್ಲದಿರಲಿ, ಆದರೆ ನೀವು ಹೇಳಿರುವ ಮಾತು, ನಿನ್ನ ಹೃದಯ, ನನ್ನ ಹೃದಯ, ಎಲ್ಲರ ಹೃದಯದಲ್ಲಿದ್ದಾನೆ ಸಾಕ್ಷಿಯಾಗಿ ಪರಮಾತ್ಮ, ಅವರಿಗೆ ಒಪ್ಕೊ. ಆದ್ದರಿಂದ ದಟ್ ಶರಣಾಗತಿ ಎಂಬುದು ಅನ್ಕ್ವಶ್ಚನ್ಡ್ ಒಬೀಡಿಯನ್ಸ್. ಏನೋ ಅವರು ದೊಡ್ಡವರು ಹೇಳಿದ್ದಾರೋ ಕಾರಣವಿರಬಹುದು, ಕಾರಣವಿದ್ದೋ ಇಲ್ಲವೋ ಅವರಿಗೋಸ್ಕರ ನಾನು ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಈ ಶರಣಾಗತಿ. ಇಟ್ ಹ್ಯಾಂಡಲ್ಸ್ ದ ಮೈಂಡ್. ಮನಸ್ಸಿನಲ್ಲಿ ಏನೋ ನಮ್ಮ ಇಂಡಿವಿಜುವಾಲಿಟಿ, ನಮ್ಮ ಈಗೋವನ್ನು ಕರಗಿಸಿದ್ದರೆ ಆ ಮನುಷ್ಯನಿಗೆ ಎಷ್ಟು ತೃಪ್ತಿ, ಆನಂದ ಇರುತ್ತದೋ. ನೀವು ಎಷ್ಟು ಹಣ ಕೊಡು, ಸಂಪದ ಕೊಡು, ಕೀರ್ತಿ ಕೊಡು, ಏನೋ ಸನ್ಮಾನಗಳು ಮಾಡು, ಯಾವದಿಂದ ಎಷ್ಟು ತೃಪ್ತಿ ಬರಲ್ಲ. ಅದು ಮಿಸ್ಸಿಂಗ್. ಈ ಕಾಲದಲ್ಲಿ ಅಂಧವಿಶ್ವಾಸ ಹೆಸರಿನಲ್ಲಿ ಶರಣಾಗತಿ, ಭಕ್ತಿ, ನಿರಹಂಕಾರತ, ಏನದು ಸಮರ್ಪಣ ಭಾವ, ಆಜ್ಞಾಪಾಲನ ಎಂಬುದು ಕಲ್ಕೊಂಡು ಬಿಟ್ಟಿದ್ದೀವಿ. ವಿ ಆರ್ ಎಜುಕೇಟೆಡ್, ವಿ ಆರ್ ಓಲ್ ಮಾಡರ್ನ್. ಪೂರ್ವ ಕಾಲದಲ್ಲಿ ಹಳ್ಳಿ ಜನರು ಏನು ಗೊತ್ತಿಲ್ಲ, ಮುಗ್ಧ ಜನರು, ನಾವೆಲ್ಲ ಹೈಲಿ ಇಂಟೆಲಿಜೆಂಟ್. ಇನ್ನೊಬ್ಬರನ್ನು ಸಸ್ಪಿಷನ್ ಮಾಡಿ 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 ಬದುಕುತ್ತೀವಿ. ಎಲ್ಲರನ್ನು ಸಸ್ಪೆಕ್ಟ್ ಮಾಡ್ತೀವಿ, ಯಾರನ್ನು ನಂಬಲ್ಲ. ಗುರುಗಳನ್ನು ಸಸ್ಪೆಕ್ಟ್ ಮಾಡ್ತೀವಿ, ತಾಯಿ ತಂದೆಯನ್ನು ಸಸ್ಪೆಕ್ಟ್ ಮಾಡ್ತೀವಿ, ಎಲ್ಲರನ್ನು ಸಸ್ಪೆಕ್ಟ್ ಮಾಡಿ ಬದುಕುತ್ತೀವಿ. ಆಹಾ, ಹಬ್ ಇಂಟೆಲಿಜೆಂಟ್ ಅನ್ಕೊಂಡಿದ್ದಾರೆ. ನಿಮ್ಮ ಇಂಟೆಲಿಜೆಂಟೇ ನಿಮಗೆ ಶಾಪ್ ಆಗಿಬಿಟ್ಟಿದೆ. ನಿಮ್ಮ ಅಂದ್ರೆ ನಮ್ಮ ಎಲ್ಲರೂ. ಸೊ ನಮ್ಮ ಸೋ ಕಾಲ್ಡ್ ಇಂಟೆಲಿಜೆನ್ಸ್, ಮೇ ಬಿ ಯು ಆರ್ ಇಂಟೆಲಿಜೆಂಟ್, ಬಟ್ ಯು ಆಲ್ಸೋ ಹ್ಯಾವ್ ಲಾಸ್ಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಇನ್ ಲೈಫ್. ಆದ್ದರಿಂದ ಈ ಕಾಲದಲ್ಲಿ ನೋಡಪ್ಪ, ಈ ಪುಸ್ತಕಗಳು ಇವರೇ ಓದಬಾರದು. ವೇದ ಕೆಲವರು ಓದಬಾರದು, ಕೆಲವರೇ ಓದಬೇಕು. ಅದು ಉಪನಯನ ಆದ ನಂತರನೇ ಗುರುಮುಖದಿಂದ ಓದಬೇಕು. ಈ ಪುಸ್ತಕ ಪಾರಾಯಣ ಮಾಡಬಾರದು. ಕೆಲವು ಗುರುಚರಿತ್ರ ಕೆಲವರು ಹೇಳ್ತಾರೆ, ಇವರು ಹೆಂಗಸರು ಯಾರೋ ಕೆಲವರು ಓದಬಾರದು. ಅದಕ್ಕೋಸ್ಕರ ನೀವು ಬೇರೆ ಪುಸ್ತಕ ಕೊಡ್ತೀವಿ, ಇದು ಓದು. ಇವರು ಹೇಳ್ತಾರೆ, ಏನಾಗುತ್ತದೆ ಓದಿದರೆ ಏನಾಗ್ತದೆ? ಎಲ್ಲ ಒಂದೇ, ಎಲ್ಲವೂ ಬ್ರಹ್ಮ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಈಗ ಈ ಯುಗವೆಲ್ಲ ಅಹಂ ಬ್ರಹ್ಮಾಸ್ಮಿ ಯುಗ. ಇದು ಅಂದ್ರೆ ಅರ್ಥವೇನು? ಎಲ್ಲರೂ ಮಾಡಬಹುದು, ಏನಿದೆ? ಹೀಗೆ ಶಾಸ್ತ್ರ ವಿಧಿಯಲ್ಲಿರುವಂತ ರಹಸ್ಯ ಅದು ಗೊತ್ತಾಗ್ತಾ ಇಲ್ಲ. ಆ ಶರಣಾಗತಿ, ಆ ಭಕ್ತಿ, ಅದಕ್ಕೋಸ್ಕರ ವೇದಾಂತ ಪಂಡಿತರಾಗಿದ್ದಾರೆ, ತುಂಬಾ ಓದ್ತಾರೆ, ಪ್ರವಚನ ಮಾಡ್ತಾರೆ. ಬೇಕಂದ್ರೆ ತಮ್ಮ ಮನಸ್ಸಿಗೆ ಮಾತ್ರ ಸಮಾಧಾನವಿಲ್ಲ, ಪ್ರವಚನ ಮಾಡ್ತಾರೆ, ದೊಡ್ಡ ದೊಡ್ಡ ಪ್ರವಚನಗಳು. ಶಿಷ್ಯರಿದ್ದಾರೆ, ಶಿಷ್ಯರು ಎಷ್ಟೋ ಜನರು ದೊಡ್ಡ ಗುರುಗಳಾಗಿಬಿಟ್ಟರು. ಇವರಿಗೆ ಮಾತ್ರ ಮನಸ್ಸು ರೆಸ್ಟ್ಲೆಸ್, ಸಮಾಧಾನವೇ ಇಲ್ಲ. ಏಕೆ? ಎಲ್ಲಿರುತ್ತದಪ್ಪ? ನಿಮ್ಮ ವೇದಾಂತವೆಲ್ಲ ಅಹಂಕಾರದಿಂದ ಕಲಿತಿರುವ ವೇದಾಂತವೇ. ಆದ್ದರಿಂದ ರಾಮಚಂದ್ರನದು ನೋಡಿ. ರಾಮಚಂದ್ರ 14 ವರ್ಷದಲ್ಲಿದ್ದರೂ ಅವನಿಗೆ ಒಂದು ತೃಪ್ತಿ, ನಾನು ಅಪ್ಪ ಆಜ್ಞಾ ಪಾಲನ ಮಾಡಿದೆ, ನಾನು ನನ್ನದು ಅಭಿಮಾನ ಬಿಟ್ಟು ನಾನು ರಾಜ್ಯ ಕಲ್ಕೊಂಡೆ, ಅಯ್ಯೋ ನನಗಿಷ್ಟು ಅನ್ಯಾಯವಾಯಿತೆಂದು ಒಂದು ದಿವಸ ಅನಿಸಲಿಲ್ಲ ರಾಮಚಂದ್ರನಿಗೆ.
ಏಕೋ ಗೊತ್ತಾ, ನಾನು ಅಪ್ಪ ಆಜ್ಞಾ ಪಾಲನೆ ಮಾಡಿದೆ, ನನಗಿದೆ ದೊಡ್ಡ 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 ಸಂಪದ, ಎಲ್ಲಕ್ಕಿಂತ ದೊಡ್ಡ ಸಂಪದ. ಜೀವನದಲ್ಲಿ ಒಂದು ಕೆಲಸ ಮಾಡಿದೆ, ಇದೇ ನನಗೆ ದೊಡ್ಡ ರಾಜ್ಯಕ್ಕಿಂತ ಚಕ್ರವರ್ತಿ ಪದವಿಗಿಂತ ಹೆಚ್ಚಿನ ಸಂಪದ. ಏನು? ಶರಣಾಗತನಾಗಿದೆ. ನಾನು ನನ್ನದ ಅಭಿಮಾನ ಬಿಟ್ಟೆ, ಅಪ್ಪನ ಆಜ್ಞಾ ಪಾಲನ ಮಾಡಿದೆ, ಇದೇ ನನಗೆ ದೊಡ್ಡ ಸಂಪದ. ಕಾಡಿಗೆ ಬಂದು ಏನು ಸಾಧಿಸಿಯಪ್ಪ? ಇಷ್ಟು ನರಕ ಕಷ್ಟ ಅನುಭವಿಸಿ, ಊಟ ಇಲ್ಲ, ಮಲ್ಕೊಂಡುವ ಜಾಗ ಸರಿಯಾಗಿಲ್ಲ, ಸೊಳ್ಳೆ ಗಿಳ್ಳೆ, ಕಾಡಂದ್ರೆ ಏನನ್ಕೊಂಡಿದ್ದು, ಮಳೆಗಾಲ ಬಂದರೆ ಚೇಲುಗಳು ಹಾವುಗಳು ಅವುಗಳ ಮಧ್ಯೆ ಬದುಕಬೇಕು, ಎಷ್ಟು ಕಷ್ಟ. ಮಳೆಗಾಲ ಬಂದರೆ 4 ತಿಂಗಳು ಮಳೆಗಾಲನೇ ಬಿಡಲ್ಲ, ಅಂತ ಕಷ್ಟ ಕಾಲ ಬಂದು ಹೇಗೆ ಬದುಕಿದ? ಇಷ್ಟೇ, 1 ದಿವಸನ 2 ದಿವಸನ, ಅಯ್ಯೋ 14 ವರ್ಷ. ಬಿಸಿಲು ಕಾಲ ಬಿಸಿಲು, ಚಳಿಗಾಲ ಚಳಿ, ಊಟ ಸರಿಯಾದ ಸಮಯಕ್ಕೆ ಸಿಗ್ತದ? ಎಲ್ಲೋ ಹೋಗುವುದು, ಏನೋ ಆಗುವುದು. ಮಧ್ಯದಲ್ಲಿ ಜ್ವರ ಗಿಡ ಬಂದರೆ ಕಾಡಿನಲ್ಲಿ ನಿಮಗೇನು ಪ್ಯಾರಾಸಿಟಮಾಲ್ ಸಿಗ್ತದ? ಡೋಲೋ ಸಿಗ್ತದೆ? ಡೋಲೋ ಪ್ಯಾರಾಸಿಟಮಾಲ್ ಸಿಕ್ಕೋದೆ ಅಲ್ಲ ಅಲ್ಲಿ, ಅಲ್ಲವೇ? ಏನಾಗಬೇಕು? ಏನೋ ತಿಂದು, ಏನೋ ಗೆಡ್ಡೆಗನಸು ತಿಂದು, ಏನೋ ಅದರಿಂದ ಅಲ್ಲೇ ಕಷ್ಟಪಟ್ಟು ಜೀವಿಸಿ ಉಪವಾಸ ಮಾಡುತ್ತಿದ್ದರು. ಜ್ವರ ಬಂದರೆ ಅಷ್ಟೇ, ವಾರ ದಿವಸ, 10 ದಿವಸ ಉಪವಾಸ ಅಷ್ಟೇ. ಅದೇ ಉಪವಾಸದಿಂದ ಬಾಡಿ ಕ್ಯಾನ್ ಹ್ಯಾಂಡಲ್ ಅಷ್ಟೇ. ಅದೇ ಕಷ್ಟ, ಅಷ್ಟು ಕಷ್ಟ. ಜನರಿಗನ್ಸಬಹುದು, ಇದು ಏನು ರಾಮನ ಹುಚ್ಚ, ತಂದೆ ಆಜ್ಞಾ, ತಂದೆ ಬೇಕೆಂದು ಮಾಡಲಿಲ್ಲ, ಏನೋ ಯಾರಿಗೋ ಕೊಟ್ಟರು ಮೋಸ ಹೋದ ತಂದೆ, ತನ್ನ ಪತ್ನಿ ಮಾತಿನಲ್ಲಿ ಮೋಸ ಹೋದ, ಅದಕ್ಕೋಸ್ಕರ ನೀವು ಪಾಲಿಸಬೇಕಾ? ಏನು ಸಿಕ್ಕಿತು ನಿಮಗೆ ಇಷ್ಟೆಲ್ಲ? ಕಾಡಿಗೆ ಹೋಗಿ 14 ವರ್ಷ ಏನಪ್ಪ ಸಾಧಿಸಿದ್ದು? ಈ ಕಾಲದವರು ಹೀಗೆ ಮಾತಾಡ್ತಾರೆ. ಆದರೆ ರಾಮಚಂದ್ರನ ಅನುಭವದಲ್ಲಿ ಏನು ಸಿಕ್ಕಿತೋ ಇವರಿಗೆ ಏನಾದರೂ ಅರ್ಥವಾಗ್ತಾ ಇದೆ? ಅದು ಆಚರಿಸಿ ನೋಡು, ಗೊತ್ತಾಗ್ತದೆ. ಶರಣಾಗತಿಯಲ್ಲಿರುವಂತ ಭಕ್ತಿ, ಅದಕ್ಕೆ ನೀವೇ ತಾರ್ಕಿಕವಾಗಿ ಲಾಜಿಕಲ್ಲಿ ಕನ್ವಿನ್ಸ್ ಮಾಡಬೇಕಾಗಿದೆ. ಅವರು ಆ ಲಾಲಾ ದರ್ದಯಾಲ್ ಹೇಳಿದ್ದು ನೆನಪಿಟ್ಕೊಂಡು, ನಾಸ್ತಿಕ, ಹೈಲಿ ಇಂಟೆಲೆಕ್ಚುವಲ್, ಏನೇನೋ ಮಾತಾಡ್ತಾನೆ, ಯಾವುದು ಇಂಟೆಲೆಕ್ಟ್ಗೂ ತಮ್ಮ ಲಾಜಿಕ್ ವಿರುದ್ಧವಿದ್ದರೆ ಡಿಸ್ಮಿಸ್ ಮಾಡಿಬಿಡ್ತಾನೆ. ಅಂತವನ್ನೊಪ್ಪುಕೊಂಡ ಜಸ್ಟ್ ಅನ್ಕ್ವಶ್ಚನ್ಡ್ ಸಮರ್ಪಣ, ಸರೆಂಡರ್, ಅನ್ಕ್ವಶ್ಚನ್ಡ್ ಒಬೀಡಿಯನ್ಸ್ ಟು ಸಮ್ವೇರ್, ಎಟ್ ಲೀಸ್ಟ್ ಫಾರ್ ಸಮ್ ಟೈಮ್ ಎಂದು ಹೇಳ್ತಾನೆ. ಇಫ್ ನಾಟ್ ಫಾರ್ ಎಟರ್ನಿಟಿ, ಎಟ್ ಲೀಸ್ಟ್ ಫಾರ್ ಸಮ್ ಟೈಮ್. ಸಮ್ ಟೈಮ್ ಅಂದ್ರೆ ಎಷ್ಟು ಟೈಮ್ ಎಂದು ಹೇಳಲಿಲ್ಲ, ಕೆಲವು ತಿಂಗಳ ಅಥವಾ 1 ವರ್ಷನ ಗೊತ್ತಿಲ್ಲ, ಕೆಲವು ದಿವಸ ಮಾಡು. ಆವಾಗ ನಿಮ್ಮ ಪರ್ಸನಾಲಿಟಿಯಲ್ಲಿ ಏನೋ ಒಂದು ಸ್ಟ್ರೆಂತ್ ಬರುತ್ತದೆ, ಇನ್ನರ್ ಡೆಪ್ತ್ ಬರುತ್ತದೆ, ಸಮಾಧಾನ ಬರುತ್ತದೆ. ಅಪ್ಪ, ಅಂತವರು ಪೂರ್ವಕಾಲದಲ್ಲಿ ಕರ್ಮ ಮಾಡುತ್ತಿದ್ದರು. ಶಾಸ್ತ್ರ ಹೇಳಿದ್ದರೆ ಕರ್ಮ ಮಾಡು ಅಂದರೆ ಸಂತೋಷದಿಂದ ಮಾಡುತ್ತಿದ್ದರು. ಇನ್ನೊಬ್ಬರಿಗೋಸ್ಕರ ಪೂಜೆ ಮಾಡುವುದು, ಇನ್ನೊಬ್ಬರಿಗೋಸ್ಕರ ಪಾರಾಯಣ ಮಾಡುವುದು, ಇನ್ನೊಬ್ಬರಿಗೋಸ್ಕರ ಉಪವಾಸ ಮಾಡುವುದು. ಗೊತ್ತಾ, ನಾವು ಏಕಾದಶಿ ಮಾಡಬೇಕು. ಧರ್ಮಸಿಂಧು ಏನು ಹೇಳುತ್ತದೆ? ಎಲ್ಲರೂ ಏಕಾದಶಿ ಮಾಡಲೇಬೇಕು. ಎಲ್ಲರಂದ್ರೆ ಕೆಲವು ಏನೋ 1 or 2 ಎಕ್ಸೆಪ್ಷನ್ಸ್ ಕೊಟ್ಟರು. ಮೋಸ್ಟ್ ಆಫ್ ದ ಪೀಪಲ್ ಏಕಾದಶಿ ಮಾಡಬೇಕು. ಏಕಾದಶಿ ಉಪವಾಸ ಮಾಡಕ್ಕಾಗದಿದ್ದರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ಅವರಿಂದ ಮಾಡಿಸಿಕೊಳ್ಳಬಹುದು. ಈ ಕಾಲದಲ್ಲಿ ನನಗೆ ಏಕಾದಶಿ ಉಪವಾಸವಿತ್ತಪ್ಪ, ವ್ರತ ನನಗೆ ಮಾಡಕ್ಕಾಗಲ್ಲ, ಜ್ವರ ಬಂದಿದೆ, ಏನೋ ಆಯ್ತು, ದಯವಿಟ್ಟು ನನಗೋಸ್ಕರ ನೀವು ಮಾಡ್ತೀವಿ ಅಂದ್ರೆ ಇನ್ನೊಬ್ಬರು ಮಾಡ್ತಾರ? ಅಯ್ಯೋ ರಾಮ, ಇನ್ನೇನಾದ್ರೂ ನನಗೋಸ್ಕರ ಊಟ ತಿನ್ನು ಅಂದ್ರೆ ತಿಂತಾನೆ ಹೊರತು, ನಾನು 2 ಇಡ್ಲಿ ತಿನ್ನುತ್ತಿದ್ದೆ, ನೀವು ನನಗೋಸ್ಕರ 4 ತಿನ್ನಪ್ಪ ಅಂದ್ರೆ ತಿಂತಾನೆ ಅಷ್ಟೇ ಹೊರತು, ನನಗೋಸ್ಕರ ಉಪವಾಸ ಮಾಡು ಅಂದ್ರೆ ಮಾಡ್ತಾನ? ಯಾರು ಮಾಡಲ್ಲ. ಆದರೆ ಪೂರ್ವಕಾಲದಲ್ಲಿ ಭಕ್ತಿಯಿಂದ ಮಾಡುತ್ತಿದ್ದಾರೆ. ಧರ್ಮಶಾಸ್ತ್ರ ಏನು ಹೇಳ್ತದೆ ಗೊತ್ತಾ? ಆ ಧರ್ಮಸಿಂಧು ಏನು ಹೇಳ್ತದೆ? ಒಬ್ಬರಿಗೋಸ್ಕರ ನಾನು ಉಪವಾಸ ಮಾಡಿದ್ದರೆ, ಒಬ್ಬನಿಗೋಸ್ಕರ ನಾನು ಪೂಜೆ ಮಾಡಿದ್ದರೆ, ಒಬ್ಬನಿಗೋಸ್ಕರ ನಾನು ಪಾರಾಯಣ ಜಪ ಮಾಡಿದ್ದರೆ, ಅವರೇ ಮಾಡಿಕೊಂಡರೆ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತ ನನಗೆ 4 ಪಟ್ಟು 4 ಏಕಾದಶಿಗಳು ಮಾಡಿರುವಂತ ಪುಣ್ಯ ಬರುತ್ತದೆ. 4 ಏಕಾದಶಿಗಳು ಮಾಡಿದಂತ ಪುಣ್ಯ ಬರುತ್ತದೆ ಯಾರು ಇನ್ನೊಬ್ಬರಿಗೋಸ್ಕರ ಮಾಡ್ತಾರೆ. ಆ ಕಾಲದಲ್ಲಿ ತಪಸ್ಸಂದರೆ ಕಷ್ಟಗಳನ್ನು ಸಹಿಸುವುದು, ಆಜ್ಞಾಪಾಲನ ಸೇವಾ ಮಾಡುವುದು, ಕಷ್ಟಗಳನ್ನು ಸಹಿಸುವುದು, ಈ 2 ತುಂಬಾ ಇತ್ತು ಅಂದ್ರೆ ಈಗಲೂ ಇದೆ. ಯಾರ್ಯಾರಿಗೆ ಆ ಸಂಪ್ರದಾಯವಿದೆಯೋ, ಗುರುಭಕ್ತಿ ಇದೆಯೋ, ಶಾಸ್ತ್ರವನ್ನು ಒಪ್ತಾರೋ ಈಗಲೂ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಕರ್ಮ. ಆದ್ದರಿಂದ ಮಂಡನ ಮಿಶ್ರ ಅಷ್ಟು ಕರ್ಮಗಳನ್ನು ಮಾಡಿದ, ಉಪವಾಸಗಳು ವ್ರತಗಳು ತುಂಬಾ ಮಾಡಿದ. ಆದರೆ ಒಳ್ಳೆಯದಪ್ಪ, ನಿಮ್ಮ ಮನಸ್ಸು ಶರಣಾಗತಿ ಆಗುತ್ತದೆ, ಮನಸ್ಸು ಶುದ್ಧವಾಗುತ್ತದೆ. ಆದರೆ ಜ್ಞಾನ ಎಂಬುದು ಬೇರೆ. ಅಂತವರಿಗೆ ಹೇಳಿ ಬಿಡಿಸಬಹುದು, ಕರ್ಮ ಬೇಡಪ್ಪ, ಸಾಕು, ನೀವು ತುಂಬಾ ಮಾಡಿದ್ದೀವಿ, ನಿನ್ನಂತವನು ಅತ್ಯಂತ ವಿನಯಶೀಲ, ಮಾಡಿ 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 1 ದಿವಸ ಮಾಡದಿದ್ದರೂ ನಿಮ್ಮ ಮಾನಸಿಕ ಮೂಡು ಕರ್ಮ ಮಾಡುವ ಸ್ಥಿತಿಯಲ್ಲಿದೆ. ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಂದ್ರೆ ಕರ್ಮ ಮಾಡದಿದ್ದರೂ
ನಿಮ್ಮ ಮನಸ್ಸು ನಿಮ್ಮ ಭಾವ ಕರ್ಮ ಮಾಡಿರುವ ಸ್ಥಿತಿ ಎಲ್ಲಿದೆ. ಅದರಿಂದ ನಿನಗೆ ಬೇಡ, ಈಗ ನೀವು ಕರ್ಮ ಬಿಟ್ಟು ನೇರಾಗಿ ವಸ್ತುತತ್ವ ತಿಳ್ಕೊಳ್ಳಬಹುದು ಎಂದು ಮಂಡನ ಮಿಶ್ರ. ನಾವು ಮಂಡನ ಮಿಶ್ರಂತಾಗಿದ್ದೀವಾ? ಕರ್ಮ ಶುರುವೇ ಮಾಡಲಿಲ್ಲ ಅಲ್ಲವೇ? ಇವರು ಕರ್ಮ ಮಾಡುವಕ್ಕೆ ಮುಂಚೆನೆ ಗುರುಗಳ ಹತ್ತಿರ ಕರ್ಮ ಮಾಡಬೇಕಾ, ಎಲ್ಲರೂ ಮಾಡಬೇಕಾ, ಡೆಫಿನೆಟ್ಲಿ ಮಾಡಬೇಕಾ, ಸಪೋಸಿಂಗ್ ಮಾಡದಿದ್ದರೆ ಏನಾಗುತ್ತದೆ? ಇಷ್ಟೆಲ್ಲ ಏಕಪ್ಪ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದ್ರೆ ಕೊನೆಗೂ ಏನಂದ್ರೆ ಅವ್ರು ಯಾವುದೂ ಮಾಡಲಿಲ್ಲ, ಅವ್ರು ಮಾಡೋದು ಇಷ್ಟ. ಏನೋ ನೀವು ಕಾರಣ ಹೇಳಿದರೆ ನಾನು ತಪ್ಪಿಸ್ಕೊಳ್ತೀನಿ ಎಂದು ನೋಡ್ತಾ ಇದ್ದಾನೆ. ಅದರಲ್ಲಿ ತತ್ವ ವಿಚಾರವಿದ್ದರೆ, ವೇದಾಂತ ಶ್ರವಣ ಮನನ ಇದ್ದರೆ ಮಾಡಬೇಕಾಗಿಲ್ಲ ಅಂದ್ರೆ ಗುರುಗಳೇ ನಾನು ಅದಕ್ಕೋಸ್ಕರ ನಾನು ಮೊದಲಿನಿಂದ ಮಾಡಲೇ ಇಲ್ಲ. ನೋಡಿ ಎಷ್ಟಿದ್ದಾನೆ ನೋಡಿ, ಅವ್ರು ಮಾಡಲೇ ಇಲ್ಲ. ಆದ್ದರಿಂದ ಇಲ್ಲಿ ನೋಡಿ, ಕರ್ತೃ ಭೋಕ್ತೃ ಪ್ರಮಾತೃ. ಓಕೆ, ಕರ್ಮದ ಕುರಿತು ಸ್ವಲ್ಪ ಸಂದರ್ಭ ಬಂತು, ಹೇಳಿದೆ, ಅದು ಬಿಡಿ. ಈಗ ನಾವು ನಿಧಿಧ್ಯಾಸನ ವಿಚಾರದಲ್ಲಿದ್ದೇವೆ. ನಿಧಿಧ್ಯಾಸನ ಏನು ಹೇಳ್ತಾ ಇದೆ? ನಾನು ಎಂಬ ಕರ್ತೃತ್ವ ಬಿಟ್ಟು ನಿಧಿಧ್ಯಾಸನ ಫಲರೂಪವಾಗಿ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಆ ಸ್ವರೂಪ ಎಂದು ತಿಳ್ಕೊಂಡು ಬಿಡ್ತಾನೆ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಆ ಸ್ವರೂಪ ತಿಳ್ಕೊಳ್ತಾನೆ. ಅಂತವನಿಗೆ ವ್ಯಕ್ತಿಯೇ ಇಲ್ಲ. ಅವನು ಈಸ್ ನೋ ಮೋರ್ ಎನ್ ಇಂಡಿವಿಜುವಲ್. ಅವರಿಗೆ ಯಾರು ಆಜ್ಞೆ ಕೊಡುವುದು? ಶಾಸ್ತ್ರಾಜ್ಞೆ ಗುರುವಾಜ್ಞೆ ಇಲ್ಲ. ಏಕೆ? ಶಾಸ್ತ್ರವು ತಾನೇ ಆಗಿಬಿಟ್ಟ. ತಾನು ಅಂದ್ರೆ ಅಖಂಡ ಬ್ರಹ್ಮಸ್ವರೂಪ. ಗುರುಗಳು ತಾನೇ, ಈಶ್ವರ ತಾನೇ, ಶಾಸ್ತ್ರ ತಾನೇ, ತಾನು ಜೀವನಲ್ಲವೇ ಅಲ್ಲ. ಎಲ್ಲವೂ ಬ್ರಹ್ಮಸ್ವರೂಪವಾಗಿರುವವನಿಗೆ ಇನ್ನು ಅನಿಯೋಜ್ಯ ಬ್ರಹ್ಮಸ್ವರೂಪ. ಇದು ನೋಡಿ, ಅನಿಯೋಜ್ಯ ಬ್ರಹ್ಮಾತ್ಮ ಪ್ರತಿಪತ್ತೇ ಶಾಸ್ತ್ರಸ್ಯ ಅವಿಷಯತ್ವ. ಇದು ಶಾಸ್ತ್ರ ಆಜ್ಞಾ, ಶಾಸ್ತ್ರ ಗುರುಗಳು ಆಜ್ಞೆ ಮಾಡುವ ಸ್ಥಿತಿಯನ್ನು ದಾಟಿ ಹೋದ. ಇದು ಈ ಕಾಲದವರೆಗೆ ಅರ್ಥವಾಗ್ತಾ ಇಲ್ಲ. ಏಕೆಂದರೆ ಮೊದಲು ಗುರುಗಳ ಆಜ್ಞೆ ಪಾಲಿಸುವುದು, ಶಾಸ್ತ್ರಾಜ್ಞೆ ಪಾಲಿಸುವುದು ಕಲಿತುಕೋ, ವಿನಯ ಕಲಿತುಕೋ. ಮತ್ತೆ ಇನ್ನೊಂದು ಸ್ಟೇಜ್ ಬಂದ ನಂತರ ಆ ಇನ್ನೊಬ್ಬರ ಆಜ್ಞೆ ಕೊಡುವುದು, ನಾನು ಆಜ್ಞೆ ಸ್ವೀಕರಿಸುವ ಜೀವಭಾವವನ್ನೇ ದಾಟಿ ಬಿಡ್ತೀನಿ. ಆ ಸ್ಟೇಜ್ ಗೊತ್ತಾಗಬೇಕಂದ್ರೆ ಮೊದಲು ಒನ್ ಹ್ಯಾಸ್ ಟು ಲರ್ನ್. ಜೀವಭಾವ ಇರುವಾಗ ಒನ್ ಹ್ಯಾಸ್ ಟು ಲರ್ನ್ ಶರಣಾಗತಿ, ಭಕ್ತಿ ಏನೋ ಮೊದಲು ಕಲಿಯಬೇಕು. ನಂತರ ಅದು ಬಿಟ್ಟ ಸ್ಥಿತಿ ಗೊತ್ತಾಗ್ತದೆ, ಅರ್ಥವಾಗ್ತದೆ. ಓಕೆ, ಅನಿಯೋಜ್ಯ ಬ್ರಹ್ಮಾತ್ಮ ಪ್ರತಿಪತ್ತೇ ಶಾಸ್ತ್ರಸ್ಯ ಅವಿಷಯತ್ವಾತ್. ಅದರಿಂದ ನಿಧಿಧ್ಯಾಸನ ಎಷ್ಟರ ಮಟ್ಟಿಗೆ? ಆ ನಿಧಿಧ್ಯಾಸನ ಮಾಡುವವನೇ ಇಲ್ಲದಿರುವುದ ಆಗುವವರೆಗೂ ಸುಷುಪ್ತಿ ಸ್ವರೂಪವಾಗಿ ನಾನು ಎಚ್ಚರ ವ್ಯಕ್ತಿಯಲ್ಲ, ನನಗೆ ಎಚ್ಚರ ಪ್ರಪಂಚ ಇಲ್ಲ, ಎಚ್ಚರ ಅವಸ್ಥೆಯೇ ಇಲ್ಲ. ಯಾವ ಅವಸ್ಥೆ ಇಲ್ಲ, ನಾನು ತುರೀಯ ಸ್ವರೂಪ ಎಂದು ತಿಳ್ಕೊಳ್ಳುವವರೆಗೂ ಮಾಡಬೇಕು. ಈಗ ಮುಂದಿನ ಪ್ರಶ್ನೆ ಆಯ್ತಾ? ಈ ಪ್ರಶ್ನೆಗೆ ಉತ್ತರವಾಯಿತು. ಮುಂದಿನ ಪ್ರಶ್ನೆ 1-2 ನಿಮಿಷ ಇದೆ. ನಿಜವಾಗಿ ಟೈಮ್ ಆಯಿತು, ಬಟ್ 1 ನಿಮಿಷ ಹೆಚ್ಚು ತಗೊಳ್ಳಲ್ಲ. ಕಥಂ ತರ್ಹಿ ಅಯಂ ಅಧ್ಯಾತ್ಮ ಯೋಗ ಕರ್ತವ್ಯ. ಈ ಅಧ್ಯಾತ್ಮ ಯೋಗ ಅಥವಾ ಧ್ಯಾನವನ್ನು ಹೇಗೆ ಮಾಡಬೇಕು? ಪ್ರಶ್ನೆ ಇದು ಯಾರದು? ಶಿಷ್ಯನ ಪ್ರಶ್ನೆ. ಕಿಮಸ್ತಿ ಅಸ್ಯ ಯೋಗಸ್ಯ ಪಾತಂಜಲಾದಿ ದರ್ಶನೋಪದಿಷ್ಟಾತಿ ಯೋಗಾತ್ ಕಿಮಪಿ ವೈಲಕ್ಷಣ್ಯಂ. ಪತಂಜಲಿ ಯೋಗ ಹೇಳಿದ್ದರಲ್ಲ, ಧಾರಣಾ ಧ್ಯಾನ ಸಮಾಧಿ. ಅವರೂ ಧ್ಯಾನ ಹೇಳ್ತಾರೆ, ನೀವು ವೇದಾಂತ ಧ್ಯಾನ ನಿಧಿಧ್ಯಾಸನ ಹೇಳ್ತೀರಿ. ಅದು ಇದು ಒಂದೇ ಅಲ್ಲವೇ? ಒಂದೇ ತಾನೇ ಅಥವಾ ಬೇರೆಯಾ? ಬೇರೆ ಅಂದ್ರೆ ಹೇಗೆ? ಸ್ವಲ್ಪ ಮಟ್ಟಿಗೆ ನಾನು ನಿನ್ನೆ ಮೊನ್ನೆ ಪಾಠದಲ್ಲಿ ಹೇಳಿದ್ದೇನೆ. ಆದರೂ ಇಲ್ಲಿ ಶಿಷ್ಯ ತನ್ನ ಬಾಯಿದಿಂದ ಕೇಳ್ತಾ ಇದ್ದಾನೆ. ಗುರುಗಳು ಹೇಳ್ತಾರೆ, ಇದಕ್ಕೆ ಉತ್ತರ ನೋಡೋಣ. ಓಂ ಅಸ್ತಿ ಶ್ರೌತಸ್ಯಾಸ್ಯ ಯೋಗಸ್ಯ ಪತಂಜಲಾದೇರ್ವಿಶೇಷ. ಪತಂಜಲಿ ಯೋಗಕ್ಕೆ ಅದರಲ್ಲಿ ಏಕಾಗ್ರತೆ ಇದೆ, ಇದರಲ್ಲಿ ಬ್ರಹ್ಮಸ್ವರೂಪದಲ್ಲೇ ನಿಲ್ಲುವುದಿದೆ. 2 ಅಂಶಗಳು. ಅದು ಭಾವನಾತ್ಮಕವಾಗಿದೆ, ಒಂದಾನೊಂದು ಇಷ್ಟದೇವತ ರೂಪದಲ್ಲಿದೆ. ಇದು ಒಂದಾನೊಂದು ಪ್ರತ್ಯೇಕ ರೂಪದಲ್ಲಿ ಧ್ಯಾನ ಮಾಡುವುದು, ಉಪಾಸನ ಮಾಡುವುದು ಭಾವನಾತ್ಮಕ. ಇದು ಭಾವನಾತ್ಮಕವಲ್ಲ, ಇದು ನಿರೀಕ್ಷಣಾತ್ಮಕ. ಅಂದರೇನು? ರತ್ನ ಪರೀಕ್ಷಣಾತ್ಮಕ. ರತ್ನ ಪರೀಕ್ಷವಾಗ ಇದು ಗಮನ ರೂಪ ಒಂದು. ಇನ್ನೊಂದು ಅಲ್ಲೇನೋ ಒಂದಾನೊಂದು ಇಷ್ಟದೇವತಾ ರೂಪದಲ್ಲಿ ಗುಣದಲ್ಲಿ ಮಾಡ್ತೀರಿ. ಇಲ್ಲಿ ಯಾವ ಇಷ್ಟದೇವತಾ ಗುಣ ಇಲ್ಲ. ಎಲ್ಲ ಬ್ರಹ್ಮಾಂಡವು ಸ್ವತಃ ಸಿದ್ಧ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಈ 2 ಅಂಶಗಳಲ್ಲಿ ಪತಂಜಲಿ ಯೋಗಕ್ಕೆ ನಿಧಿಧ್ಯಾಸನಕ್ಕೆ ವ್ಯತ್ಯಾಸ ಇದೆ. ಮತ್ತೆ ನಾಳೆ ಹೇಳ್ತೀವಿ ಇದು. ಯಸ್ಮಾತ್ ವೇದಾಂತೋಕ್ತಾದ್ವಿತೀಯ ಬ್ರಹ್ಮಾತ್ಮ ದರ್ಶನಾರ್ಥಂ ಶ್ರುತಿ ದರ್ಶಿತೋಯಂ ಯೋಗ. ಇದು ವೈದಿಕ ಯೋಗ, ಅದು ಪತಂಜಲಿ ಯೋಗ. ಇದು ವೈದಿಕ ಧ್ಯಾನ, ಅದು ಪತಂಜಲಿ ಧ್ಯಾನ. ವೈದಿಕ ಧ್ಯಾನ ಮತ್ತೆ 2 ಬಗೆ, ಒಂದು ಉಪಾಸನಾ ಧ್ಯಾನ, ಒಂದು ನಿಧಿಧ್ಯಾಸನ ಧ್ಯಾನ. ಪತಂಜಲಸ್ತು ಚಿತ್ತವೃತ್ತಿ ನಿರೋಧೇನ ಆತ್ಮಚಿತ್ತನ್ಯತಾ ದರ್ಶನಾದಿ ಫಲಕಃ. ಪತಂಜಲಿ ಯೋಗದಲ್ಲಿ ಚಿತ್ತವೃತ್ತಿ ನಿರೋಧ ಇದೆ. ಇಲ್ಲಿ ಏನು? ಚಿತ್ತವೃತ್ತಿ ನಿರೋಧವಲ್ಲ,
ಅನಾತ್ಮವನ್ನು ಅಧ್ಯಸ್ಥ ಎಂದು ತಿಳ್ಕೊಂಡು ಬ್ರಹ್ಮದಲ್ಲಿ ಈ ಪಾಯಿಂಟ್ ಸ್ವಲ್ಪ ಹೇಳಬೇಕು. ಇದು ನಾಳೆ ಹೇಳೋಣ. ಚಿತ್ತವೃತ್ತಿ ನಿರೋಧ ಅಥವಾ ವೇದಾಂತದಲ್ಲಿ ಆಗುವಂತ ಬ್ರಹ್ಮತ್ವ ಪ್ರಾಪ್ತಿ, ಬ್ರಹ್ಮಸ್ವರೂಪ ಪ್ರಾಪ್ತಿ ಚಿತ್ತವೃತ್ತಿ ನಿರೋಧಕ್ಕೆ ಏನು ವ್ಯತ್ಯಾಸ ಎಂಬುದು ನಾಳೆ ಹೇಳಿದ್ದರೆ ಈ ಪ್ರಶ್ನೆ ಸಣ್ಣ ಪ್ರಶ್ನೆ ಮುಗಿಯುತ್ತದೆ. ಮತ್ತೆ ನೆಕ್ಸ್ಟ್ ಪ್ರಶ್ನೆ ಹೇಳ್ತಾರೆ, ಅದು ನೋಡೋಣ. ನಿಧಿಧ್ಯಾಸನ ಹೇಗೆ? ಎಷ್ಟೋ ಹೇಳಿದ್ದೇವೆ, ಬಟ್ ಇನ್ನು ಮತ್ತೊಂದು ಸಲ ಹೇಳ್ತಾ ಇದ್ದಾರೆ. ನಿಧಿಧ್ಯಾಸನ ಪ್ರಾಸೆಸೇ ಹೇಗೆ ಎಂದು ಹೇಳ್ತಾರೆ. ಈ ಪತಂಜಲಿಗೆ ಒಂದು ರಿಪ್ಲೈ ಕೊಟ್ಟು, ಈ ಪ್ರಶ್ನೆಗೆ ರಿಪ್ಲೈ ಕೊಟ್ಟು, ಈಗ ಆ ನಿಧಿಧ್ಯಾಸನ ಮಾಡುವ ಪ್ರಕ್ರಿಯೆನೇ ಹೇಗೆ ಎಂಬುದು ಒಂದು 2-3 ಪೇಜ್ಗಳಿವೆ. ಒಂದು ಕಠೋಪನಿಷತ್ತಿನ ನಿಧಿಧ್ಯಾಸನ ಒಂದು ಹೇಳ್ತಾರೆ, ಮತ್ತೆ ಗೌಡಪಾದಾಕಾರಿಕದಲ್ಲಿ ನಿಧಿಧ್ಯಾಸನ ಪದ್ಧತಿಗಳು 2 ಕಡೆ ಇದೆ. ಈ 2 ಪದ್ಧತಿಗಳನ್ನು ಹೇಳ್ತಾರೆ. ಆವಾಗ ನಿಧಿಧ್ಯಾಸನ ಪ್ರಕ್ರಿಯೆ ಹೇಗೆ ಎಂಬುದು ಮುಗಿಯುತ್ತದೆ. ಸೊ ಅದು ನಾಳೆ ನೋಡೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.